ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಜೂನ್ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ತೃತೀಯ ತಿಥಿ, ಉತ್ತರಾಷಾಢ ನಕ್ಷತ್ರ, ಬ್ರಹ್ಮಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ನನಗೆ ಕ್ರಿಕೆಟ್ನಲ್ಲಿರೋ ಹೀರೋಗಳೆಲ್ಲ ಗೊತ್ತು. ಒಂದು ಮಗು ತಾಯಿ ಬಂದು ಕರ್ಕೊ ಬರ್ತಾರೆ. ತುಂಬ ಜನ ನಮ್ಮ ಮಗುಗೆ ಯಾವ ಕಾಲೇಜ್ಗೆ ಹಾಕಬೇಕು, ಯಾವ ಕೋರ್ಸ್ಗೆ ಹಾಕಬೇಕು, ಯಾಕೋ ಕಡಿಮೆ ಮಾರ್ಕ್ಸ್ ತೊಗೊಂಡು ಬಂದಿದ್ದಾನೆ ನಮ್ಮ ಮಗಳು ಅಂತ ಬರ್ತಿದ್ದಾರೆ. ಆ ಜಾತಕಗಳ ಪರಾಮರ್ಶೆ ನೋಡ್ತಾ ಸಿಗ್ತಿಲ್ಲ. ನನಗೆ ಗೊತ್ತಿದೆ, ವಾರದಲ್ಲಿ 5 ದಿನ 6 ದಿನ ನಾನಿಲ್ಲ, ಕ್ಷಮಿಸಿ. ಬೇರೆ ಬೇರೆ ಕಾರ್ಯಕ್ರಮಗಳು, ಬೇರೆ ಬೇರೆ ಓಡಾಟಗಳು, ಬೇರೆ ಬೇರೆ ಒಂದು ವ್ಯವಸ್ಥೆಗಳ ಜೊತೆಲಿ ಹೆಜ್ಜೆ ಇಡ್ತಿರೋದ್ರಿಂದ ನಿಮ್ಮ ಜೊತೆ ನಾನು ಸಿಗ್ತಿಲ್ಲ. ತುಂಬ ಜನ ಗುರುಗಳೇ ಸಿಗ್ತಿಲ್ಲ. ಗುರುಗಳೇ ಖಂಡಿತ ಅದರ ನಡುವೆ ಬಿಡುವು ಮಾಡಿಕೊಂಡು ಬಂದು ನಾನು ನಿಮಗೆ ದಿನ ಭವಿಷ್ಯದ ಒಂದು ಪ್ರಯತ್ನ ಮಾಡ್ತಿದ್ದೇನೆ. ನಿನ್ನೆ ಕೂಡ ತುಂಬ ಹೊತ್ತು ದೀರ್ಘಾವಧಿಯಾಗಿ ಸುಮಾರು ಒಂದು 12 ಗಂಟೆ ಕಾರ್ಯಕ್ರಮಗಳು ಮುಗಿಸ್ಕೊಂಡು ಬಂದು ಟೀಮ್ ಜೊತೆ ಕುಳಿತುಕೊಂಡಿದ್ದೆ. ಮುಂದಕ್ಕೆ ಹೇಗೆ ಇದೇ ಥರ ಬ್ಯುಸಿ ಆಗಿಬಿಟ್ರೆ ಎಲ್ಲಿ ನನ್ನ ದಿನ ಭವಿಷ್ಯದ ಕಾರ್ಯಕ್ರಮ ಮಿಸ್ ಆಗುತ್ತೋ ಗೊತ್ತಿಲ್ಲ. ವಾರದ ಭವಿಷ್ಯ ಆದರೂ ಕೊಡಬೇಕು, ಮಾಸ ಭವಿಷ್ಯ ಆದರೂ ಕೊಡಬೇಕು, ಇನ್ನೇನಾದರೂ ಮಾಡ್ಬೋದಾ, ಹಾಗೆ ಹೀಗೆ ಚಿಂತನೆ ಇರಲಿ, ಕ್ಷಮೆ ಇರಲಿ, ಗೊತ್ತಿದೆ. ಆದರೂ ಅದರ ನಡುವೆ ಕೆಲವರ ಜೊತೆ ಓಡಾಡ್ತಾ ಅವರ ಸಮಸ್ಯೆಗಳಿಗೆ ಪರಿಷ್ಕಾರ ಹುಡುಕ್ತಾ ನಿಮ್ಮ ಮುಂದ್ಗಡೆ ಬಂದಿದ್ದಾನೆ. ತುಂಬ ಜನ ಮಕ್ಕಳನ್ನ ಕರ್ಕೊಂಡು ಒಂದು ಮಗುನ ಕೇಳಿದೆ, ಗಾಡ್ ಆಫ್ ಕ್ರಿಕೆಟ್ ಯಾರು? ಸಚಿನ್ ತೆಂಡೂಲ್ಕರ್ ಅಂತಾನೆ. ಎಷ್ಟೋ ಮಾರ್ಕ್ಸು 10th ಅಂದರೆ ಒಂದು 52% ಅಂತಾನೆ. ಇನ್ನೂ ಒಂದು ಮಗು PUC, ಅಪ್ಪು ನನಗೆ ಯಾರು ಹೀರೋ ಇಷ್ಟ ಅಂದರೆ ಒಂದು ಫಟ್, ಅವರ ಸೂಪರ್ ಹಿಟ್ ಮೂವಿ ಯಾವುದು? ಫಟ್. ಇನ್ನೂ ಒಂದು ಮಗು ಸಂಗೀತದ ಹುಚ್ಚು. ಇವರನ್ನ ಯಾರನ್ನು ಕೇಳಿದ್ರು ಅವರ ರಂಗ, ಅವ್ರಿಗೆ ಇಂಟ್ರೆಸ್ಟ್ ಆಗಿರ್ತಕ್ಕಂಥದ್ರಲ್ಲಿ ಉತ್ತರಗಳ ದಾಟಿ ನೋಡಬೇಕು. ಇನ್ನೂ ಒಂದು ಹುಡುಗಿಗೆ ನಾರ್ತ್ ಕೊರಿಯನ್ದೇನೋ ಈಗ ಉತ್ತರ ಕೊರಿಯಾದು ಸೀರಿಯಲ್ಸು, ಮೂವೀಸು, ಈ ಸೀರೀಸು ಹಿಟ್ ಆಗ್ಬಿಟ್ಟಿದೆ. ಅದರ ಬಗ್ಗೆ ರೀಲ್ ಸ್ಟಾರ್ ಯಾರು, ಸೂಪರ್ ಸ್ಟಾರ್ ಯಾರು ಕೇಳಿದ್ರೆ ಹಾಗೆ ಲೈನ್ ಅಪ್ ಮಾಡ್ತಿದ್ದಾರೆ. ಕ್ರಿಕೆಟ್ ಬಗ್ಗೆ ಕೇಳಿದ್ರೆ ತಲಾ ಯಾರು? ಧೋನಿ ಅಂತೆ. ಹಿಟ್ ಮ್ಯಾನ್ ಯಾರು? ರೋಹಿತ್ ಅಂತೆ. ಚೇಸಿಂಗ್ ಮಾಸ್ಟರ್ ಯಾರು? ವಿರಾಟ್ ಕೊಹ್ಲಿ ಅಂತೆ. ಈ ರೀತಿ ಓ ದೇವರೇ. ಆದ್ರೆ ಓದಿನ ನಂಬರ್ ಕೇಳಿದ್ರೆ ಯಾಕೋ ತಲೆಗೆ ಹೋಗ್ತಿಲ್ಲ ಗುರುಗಳೇ. ತುಂಬಾ ಸುಲಭವಾದದ್ದು. ಓದಿದ್ದಕ್ಕೆ ನಾನು ನಿಮ್ಮ ಮುಂದ್ಗಡೆ ಬಂದು ಕೂತಿದ್ದೇನೆ. ಅವ್ರು ಯಾರೋ ಲಕ್ಷದಲ್ಲೋ ಕೋಟಿಗೊಬ್ಬ ಮಾತ್ರ ಸೂಪರ್ ಸ್ಟಾರ್ ಆಗಿದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ನೀವು ಸೂಪರ್ ಸ್ಟಾರ್ ಆಗ್ಬೋದು, ಗೊತ್ತಿದೆಯಾ? ಆ ಒಂದು ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಮೇಲೆ, ಒಂದು ಕ್ರಿಕೆಟ್ ಮೇಲೆ ನಿಮ್ಗೆ ಅಷ್ಟೊಂದು ಗಮನ ಇದೆ, ಆ ಹೀರೋ ಮೇಲೆ ಗಮನ ಇದೆ, ಹೀರೋಯಿನ್ ಮೇಲೆ ಗಮನ ಇದೆ, ಆ ಸಿಂಗರ್ ಮೇಲೆ ಗಮನ ಇದೆ, ಆ ಹಾಡಿನ ಮೇಲೆ ಗಮನ ಇದೆ. ಇನ್ನೂ ಕೆಲವ್ರಿಗೆ ನೋಡ್ಬೇಕು, ಎಲ್ಲಿ ಪಾರ್ಟಿ ನಡೆಯುತ್ತೆ ಗೊತ್ತಿದೆ, ಎಷ್ಟು ಪಬ್ ಇದೆ ಗೊತ್ತಿದೆ, ಡಿಗ್ರಿನಲ್ಲಿ ಫೇಲು. ವೀಕೆಂಡ್ ಆದ್ರೆ ಈ ಪಬ್ಬು, ಈ ಕ್ಲಬ್ಬು, ಈ ಪಾರ್ಟಿ ಅನ್ನೋದು ಗೊತ್ತಿದೆ. ಈ ಒಂದು ಡ್ರೆಸ್ ಕೋಡ್ಗಳು ಬೇರೆ ಅಂತೆ. ವೀಕೆಂಡ್ಗೆ ಒಂದು ಡ್ರೆಸ್ ಕೋಡ್ ಅಂತೆ, ಫ್ರೈಡೆಗೆ ಒಂದು ಡ್ರೆಸ್ ಕೋಡ್ ಅಂತೆ, ವ್ಯಾಲೆಂಟೈನ್ಸ್ ಡೇನಲ್ಲಿ ಅದು ಏನೇನೋ. ಆದರೆ ತಮಾಷೆ ಏನು ಗೊತ್ತಾ, ಇವುಗಳ ಕಡೆ ಗಮನ ಕೊಡುತ್ತಾ ಯಾವುದನ್ನು ಮಾಡಬೇಕು, ಯಾವ ವಯಸ್ಸಿಗೆ ಅನ್ನತಕ್ಕಂಥದ್ರ ಮೇಲೆ ಗಮನ ಕೊಡ್ತೀವಿ. ಇದ್ರ ಮೇಲೆ ಅಷ್ಟು ಆಸ್ತೆ ಇದೆಯಲ್ಲ, ಇದು ಏನಾದರೂ ನಿಮಗೆ ವಾಪಸ್ ತಂದು ಕೊಡುತ್ತಾ ಯೋಚನೆ ಮಾಡಿ.
ವಿರಾಟ್ ಕೊಹ್ಲಿ ಅಂದ್ರಲ್ಲ, RCB ಅಂದ್ರಲ್ಲ, ನಡೆದ ಅವಘಡ ನೋಡಿದ್ರಿ. ನಿಮಗೇನ್ ತಂದು ಕೊಡ್ತು ಇದರಿಂದ? ಇನ್ನೂ ಕೆಲವರು ಬೆಟ್ಟಿಂಗ್ ಅಪ್ಲಿಕೇಶನ್ಗಳಿಗೆ ದಾಸರು, ಗೇಮ್ಸ್ಗೆ ದಾಸರು, ದಿನಕ್ಕೆ 4 ರಿಂದ 6 ಗಂಟೆ ರೀಲ್ಸ್ ನೋಡೋ ಹುಚ್ಚುಗಳು. ಇದರಿಂದ ನಿಮಗೇನ್ ಸಿಗುತ್ತೆ? ನಾನು ರೀಲ್ಸ್ ನೋಡಲ್ಲ ಮಕ್ಕಳೇ, ನೋಡ್ತೇನೆ. ನನಗೆ ಸಂಬಂಧಪಟ್ಟಂತ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ಗಳು ತುಂಬಾ ಇದಾವೆ, ಅವುಗಳ ಮೇಲೆ ತುಂಬಾ ಅವಗಾಹನೆ ಇಟ್ಕೊಂಡು ನೋಡ್ತಿರ್ತೇನೆ, ಅದನ್ನ ರಿಸರ್ಚ್ ಮಾಡ್ತಿರ್ತೇನೆ, ಬರೆದಿಟ್ಕೋತಿರ್ತೇನೆ. ನನಗೆ ಅದರ ಮೇಲೆಯೇ ಗಮನ. ಅದಕ್ಕೆ ನೋಡಿ, ಐ ಆಮ್ ದ ಹೈಯೆಸ್ಟ್ ಪೇಯ್ಡ್ ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್. ನನ್ನ ರಂಗದಲ್ಲಿ ನನಗೊಂದು ಆತ್ಮತೃಪ್ತಿ ಇದೆ. ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾನೆ, ಒಂದಷ್ಟು ಜನಕ್ಕೆ ನೆರಳು ಕೊಟ್ಟಿದ್ದಾನೆ. ನನ್ನ ಕೆಲಸ ದಿನಕ್ಕೆ 4 ರಿಂದ 5 ಗಂಟೆ ಅಷ್ಟೇ. ನನಗೆ ಬೇಕಾದಾಗ ರಜೆ ಹಾಕೋಬಹುದು. ಆದರೂ ಲಕ್ಷಗಳಲ್ಲ, ಬೇರೆಯೇ ಲೆಕ್ಕಗಳು, ಲಕ್ಷಗಳಿಗೆ ಮೀರಿದಂತ ಹೆಸರು, ಕೋಟಿಗಳಿಗೆ ಮೀರಿದಂತ ಹೆಸರು. ನಿಮಗೆ ಕಾಣಿಸೋದು ಈ ರವಿಶಂಕರ್ ಗುರುಜಿ ಒಂದು ಮುಖ ಆದ್ರೆ ಇನ್ನೊಂದು ಮುಖ ಇದೆ. ನಾನು ಹಾಗಾಗಿ ಹೇಳ್ತಿರ್ತೇನೆ, ಹಮ್ ಗಲ್ಲಿ ಪೆ ನೈ, ಹಮ್ ದಿಲ್ಲಿ ಪೆ ನೈ, ಉಸ್ಕೆ ಬಾಹರ್ ಕೇಳ್ತೆ ಅಂತ ಹೇಳ್ಬಿಟ್ಟು. ಐ ಆಮ್ ಅನ್ ಇಂಟರ್ನ್ಯಾಷನಲ್ ಪ್ಲೇಯರ್, ಅಡ್ವೈಸರ್. ಸಿಗುತ್ತಿಲ್ಲ, ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ವಾರದಲ್ಲಿ 1 ದಿನ ಸಿಗ್ತೀನೇನೋ. ಈಗ ವಾರದಲ್ಲಿ 2 ದಿನ ಇದ್ದೇನೆ, ಇನ್ನೊಂದು ವಾರದಲ್ಲಿ 1 ದಿನ, ಇಲ್ಲ ತಿಂಗಳಲ್ಲಿ 1 ದಿನ ಸಿಗ್ತೀನೇನೋ. ಎಸ್, ನನ್ನ ಅನುಭವವನ್ನು ತಗೊಬಂದು ಈ ರೀತಿ ಪ್ಯಾಟರ್ನ್ ಮಾಡ್ಕೊಂಡು ಬೆಳೆದು ಬಿಟ್ಟಿದ್ದೇನೆ. ಆದರೂ ನಮ್ಮ ಸಂಸ್ಥೆಯ ಕೆಳಗಡೆ 16 ಮಂದಿಗೆ ನೆರಳಿದೆ, ಊಟ ಇದೆ, ಬಟ್ಟೆ ಇದೆ. ನನಗೆ ಎಷ್ಟು ಬೇಕೋ ಅಷ್ಟು ಆ ಹೆಸರು, ಆ ಗತ್ತು. ಕ್ರಿಕೆಟ್ ಅಲ್ಲಿ ಕೂತಿದ್ರೆ ನಾನು ಗಳಿಸುತ್ತಿದ್ದೇನಾ? ಇಲ್ಲ ಈ ಹೀರೋನ್ ಫಾಲೋ ಮಾಡ್ತಾ ಕೂತಿದ್ರೆ, ಇಲ್ಲಿ ಹಚ್ಚೆ ಹಾಕಿಸ್ಕೊ, ಇಲ್ಲಿ ಹಚ್ಚೆ ಗೊತ್ತಾ ಗುರುಜಿ, ಅವ್ರು ಯಾರೋ ಮಾಡ್ಕೊಂಡ್ರು, ಅವರು ನೀವೇನಾದ್ರಿ ಈ ಹುಚ್ಚಿಗೆ ಬಿದ್ದು ಅಷ್ಟು ಒಂದು ಸಂಗೀತದ ಮೇಲೆ ಕೊಟ್ರಿ, ಆ ಹಾಡಿನ ಮೇಲೆ, ಹಾಡುಗಾರರ ಮೇಲೆ ಇರಬೇಕು. ನಮಗೆ ಆಟ ಬೇಕು, ಓಟ ಬೇಕು, ನಿಜವಾಗ್ಲೂ ಬೇಕು. ನಾನು ತುಂಬಾ ಇಷ್ಟಪಟ್ಟು ನೋಡೋದು ಚಾರ್ಲಿ ಚಾಪ್ಲಿನ್ ನೋಡ್ತೇನೆ. ಸ್ಪೋರ್ಟ್ಸ್ ನನ್ನ ಹುಚ್ಚು. ಅದು ಟೆನ್ನಿಸ್ ಇರ್ಲಿ, ಫುಟ್ಬಾಲ್ ಇರ್ಲಿ, ಅಥ್ಲೆಟಿಕ್ಸ್ ಇರ್ಲಿ, ಒಲಿಂಪಿಕ್ಸ್ ಬಂದ್ಬಿಡ್ತು ಅಂದ್ರೆ ನಾನು ದಿನ ಹೈಲೈಟ್ಸ್ ಕೂತ್ಕೊತೇನೆ. ಮೊನ್ನೆ ಕೂಡ ಪೋರ್ಚುಗಲ್ ಸ್ಪೇನ್ ಹೈಲೈಟ್ಸ್ ನೋಡಿದ್ದಾನೆ. ಪೂರ್ತಿ ಮ್ಯಾಚ್ ಮಧ್ಯರಾತ್ರಿಲಿ ಯಾರಿಗೆ ಕೂತ್ಕೊಳ್ಳೋದು? ಹೌದು, ತುಂಬಾ ಅಪರೂಪ. ನನ್ನ ಭಾರತ ದೇಶದ ಗೇಮ್ ಯಾವ್ದಾದ್ರು, ಕಬಡ್ಡಿ ಇದ್ರು ಕುತ್ಕೋತಾನೆ, ಖೋಖೋ ಇದ್ರು ಕುತ್ಕೋತಾನೆ, ವಾಲಿಬಾಲ್ ಇದ್ರು ಕುತ್ಕೋತಾನೆ, ಅಥ್ಲೆಟಿಕ್ಸ್ ಇದ್ರು ಕುತ್ಕೋತಾನೆ, ಜಾವ್ಲಿನ್ ಥ್ರೋ ನೀರಜ್ ಚೋಪ್ರಾ ಕುತ್ಕೋತೇನೆ. ಮಧ್ಯರಾತ್ರಿ ಆದ್ರೆ ನೋಡಲ್ಲ, ಹೈಲೈಟ್ಸ್ ನೋಡ್ಕೋಣ ಬೇಡ, ಯಾರು ಗೆದ್ದಿದಾರೋ ಸೋತಿದಾರೋ, ನಾವು ಗೆಲ್ಲಬೇಕು, ನನ್ನ ಕೆಲಸ ಇದೆ. ಅದಕ್ಕೆ ಈ 30-32 ವರ್ಷ ನಾನು ನನ್ನ ಟ್ರ್ಯಾಕ್ ಅಲ್ಲೇ ಇದ್ದೇನೆ. ಹಾಗಾಗಿ ಹಿಂಗೆ ಚದುರಿಸುತ್ತೆ. ಹೆಂಗೆ ಅಂದ್ರೆ ನಮ್ಮ ಮುಂದ್ಗಡೆ ನಮ್ಮ ಮನ್ಸು ಹೇಗೆ ಗೊತ್ತಾ, ನಮ್ಮನ್ನ ವಾಲ್ಸೋದು ಜಾಸ್ತಿ. ಈಗಿನ ಜನರೇಷನ್ ನಿಮಗೆ ಆಕರ್ಷಣೆಗಳು ಜಾಸ್ತಿ, ಬೇಗ ನಿಮ್ಮಲ್ಲಿ ಆ ಏಕತಾನತೆ ಇಲ್ಲ. ಯಾವುದನ್ನ ಯಾವಾಗ ಮಾಡ್ಬೇಕು ಅದನ್ನ ಮಾಡ್ಕೊಂಬಿಡಿ, ಆ ಓದೋದನ್ನ ಬಿಡಬೇಡಿ. ನಿಮಗೇನು ಈ ವಯಸ್ಸಲ್ಲಿ ಕೊಟ್ಟಿರೋ ಜವಾಬ್ದಾರಿ ಹೇಳಿ. ನೀವ್ ಎಷ್ಟು ದುಡಿತಿದ್ರಿ, ಯಾವ ಪೋಸ್ಟಲ್ಲಿ ಇದ್ರಿ, ಯಾವ ಪೊಸಿಷನ್ ಇದ್ರಿ, ನಿಮ್ ಇನ್ಕಮ್ ಏನು, ಮನೆ ಕಟ್ಟಿದ್ರ, ಮದುವೆ ಮಾಡಿದ್ರ, ಮಕ್ಕಳು ಎಷ್ಟು, ಹೆಂಡತಿಗೆ ಏನಿಟ್ರಿ, ಆ ಗಂಡನ್ಗೆ ಏನಿಟ್ರಿ, ಅಮ್ಮ ಅಪ್ಪನ್ಗೆ ಏನಿಟ್ರಿ, ಇದೆಲ್ಲ ಏನು ಕೇಳಲ್ಲ. ನಿಮ್ಮನ್ನ ಯಾರು ಸಿಕ್ಕಿದ್ರು ಕೇಳೋದೇನ್ ಗೊತ್ತಾ? ಏನು ಓದ್ಕೊಂಡಿದೀಯೋ, ಎಷ್ಟು ಪರ್ಸೆಂಟೇಜೋ, ಯಾವ ಕಾಲೇಜೋ, ಅಡಿಷನಲ್ ಯಾವ ಸ್ಪೋರ್ಟ್ಸ್ ಅಲ್ಲಿ ಇದೆಯೋ, ಯಾವ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇದೆಯೋ, ಈ ರೀತಿಯೇ ಕೇಳೋದು ನಿಮ್ಮನ್ನ ಕೇಳೋದು ಏನು ಓದ್ತಿದ್ದೀಯಾ ಅಂತ. ಅದರ ಮೇಲೆ ಗಮನ ಇರಬೇಕು. ಅದರ ಮೇಲೆ ಗಮನ ಇದ್ರೆ ಖಂಡಿತ ಸಾಧಿಸ್ತೀರಿ. ಇದೆಲ್ಲ ನೆನಪಿಗಿರುತ್ತೆ, ಇದು ನೆನಪಿಗಿರಲ್ಲ ಅಂದ್ರೆ ಅದು ಇನ್ಯಾರದು ತಪ್ಪಲ್ಲ, ನಿಮ್ಮದೇ ತಪ್ಪು. ನಿಮ್ ತಾಯಿ ಯಾವತ್ತಾದ್ರೂ ಬೆಳಿಗ್ಗೆ ಎದ್ದು ಎಷ್ಟೇ ಜ್ವರದಲ್ಲಿದ್ರು ಎದ್ದು ತಿಂಡಿ ಮಾಡಿರೋದು ಮಿಸ್ ಮಾಡಿರೋದು ನೋಡಿದೀರಾ? ಅಷ್ಟು ಜ್ವರದಲ್ಲೂ ಆ ತಾಯಿ ಜೀವ ಬ್ಯೂಟಿಫುಲಿ ಶಿ ಹ್ಯಾಸ್ ಕುಕ್ಡ್. ಉಪ್ಪು ಖಾರ ಹುಳಿ ಮಧುರವಾಗಿರುತ್ತೆ. ಇನ್ನು ಜ್ವರ ಬಂದದ ದಿನ ನೀವು ಗಮನಿಸಿ ನೋಡಿ, ಮುಖದಲ್ಲಿ ಆ ದಣಿವೇ ಇರಲ್ಲ. ಅಪ್ಪನನ್ನ ನೋಡಿದಿರ ಯಾವತ್ತಾದ್ರೂ ಬೆಳಿಗ್ಗೆ ಎದ್ದು ರೆಸ್ಟ್ ಮಾಡ್ಕೊಂಡು ಕೂತಿರೋದು, ಕೆಲ್ಸಕ್ಕೆ ಹೋಗೋದೆ ಇಲ್ಲ, ಎದ್ದೋಗಿರುತ್ತೆ. ಐ ಹ್ಯಾವ್ ಲರ್ನ್ಡ್ ಇಟ್ ಫ್ರಮ್ ಮೈ ಪೇರೆಂಟ್ಸ್.
ನನ್ನ ತಂದೆ ಒಂದು ದಿನ ರಜಾ ಹಾಕಿದ್ ನಾನು ನೋಡಿಲ್ಲ. ಅವ್ರು ರಜಾ ಹಾಕಿದ್ರೆ ಒಂಥರ ಇರುಸು ಮುರುಸು, ನಮಗೆ ಅಷ್ಟು ಸ್ಟ್ರಿಕ್ಟ್ ಮಿಲಿಟರಿ ಮ್ಯಾನ್ ಅವರು. ಇದು ಕ್ಲೀನ್ ಮಾಡು, ಅದು ಕ್ಲೀನ್ ಮಾಡು, ಇದು ಹೋಗಿ ಅದು ಹೋಗಿ ಕರ್ಕೊಂಡು ಎಳ್ಕೊಂಡು ಸೀಗೆಕಾಯಿ ಹಾಕಿ ನಾರು ತಗೊಂಡು, ತೆಂಗಿನ ನಾರು ತಗೊಂಡು ಹಾಕಿ ಉಜ್ಜಾಕ್ಬಿಡೋರು, ಮೈಯೆಲ್ಲ ಕೆಂಡ ಮಾಡಿಟ್ಬಿಡೋರು. ಸೌದೆಗಳು ಹೋಗಿ ಆರಿಸ್ಕೊಂಡು ಬರ್ಬೇಕಿತ್ತು. ಇಲ್ಲ ಸೌದೆಗಳು ಖಾಲಿ ಆಗಿದ್ರೆ ದುಡ್ಡು ಕೊಟ್ಟು ಸೌದೆ ತಗೋಬರ್ಬೇಕಿತ್ತು. ಅಲ್ಲೊಂದು ಸೌದೆ ಒಲೆ, ನೀರು ಕಾಯ್ತಾ ಇರೋದು, ಬೆಳಿಗ್ಗೆನೆ ತಗೊಳ್ಳಿ. ಬಟ್ಟೆ ಹೋಗುದ್ರಾ, ಐರನ್ ಮಾಡಿಟ್ರಾ, ನಾಳೆ ಬುಕ್ಸ್ ಹೋಮ್ ವರ್ಕ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ, ಹೀಗೆ ಅಯ್ಯೋಯ್ಯೋ ಯಾಕೆ ಹೇಳ್ತೀರಿ. ಅವಾಗೆಲ್ಲ ಇರ್ಸು ಮುರ್ಸು. ಆದ್ರೆ ಆ ಶಿಸ್ತುಬದ್ಧ ಜೀವನ ಅವ್ರು ಏನ್ ಹೇಳ್ಕೊಟ್ರು ಗೊತ್ತಾ, ಅದು ಒಂಥರ ಅಲರ್ಟ್ ಆರ್ಮುಗಮ್ ಮಾಡಿಟ್ಬಿಟ್ಟಿದೆ ನಮ್ಮನ್ನ. ಏನಿದ್ರು ಆ ಸಮೀಕದ ಆಗ್ಬಿಡ್ಬೇಕು ಅನ್ನೋದು ಹೇಳೋರು. ನೀವು ಅಷ್ಟೇ ನೋಡಿ, ನಿಮ್ಮನ್ನ ಆಡ್ಬೇಡಿ, ನೋಡ್ಬೇಡಿ. ರೀಲ್ಸ್ ನೋಡ್ತಿದ್ದೀರಲ್ವಾ, ಇದರಿಂದ ಪ್ರಯೋಜನ ಇದೆಯಾ? ಯಾರನ್ನಾದ್ರೂ ನೋಡಿ, ಎಲ್ಲಿ ಬಸ್ ಸ್ಟ್ಯಾಂಡ್ ನೋಡಿ, ಸೆಕ್ಯೂರಿಟಿ ನೋಡಿ, ಒಂದು ಹೌಸ್ ಕೀಪಿಂಗ್ ನೋಡಿ, ಕೆಲಸ ಬಿಟ್ಬಿಟ್ಟು ನಾನು ಬೆಳಿಗ್ಗೆ ವಾಕ್ ಹೋಗ್ತಿರ್ತಾನೆ, ನೋಡ್ತಾನೆ ಅಲ್ಲಿ ಪಾಪ ತಾಯಂದ್ರೆ ಎಲ್ಲ ಕಸ ಎಲ್ಲ ಗುಡಿಸಿ ಬೆಳಿಗ್ಗೆ 8:30 9 ಗಂಟೆಲಿ ಒಂದೊಂದು ಸಮಯ ಲೇಟ್ ಆಗಿದ್ರು ನಾನು ವಾಕಿಂಗ್ ಹೋಗ್ಬಿಡ್ತಾನೆ. ಒಂದು 7 ಕಿಲೋಮೀಟರ್, 10 ಕಿಲೋಮೀಟರ್, 10,000 ಸ್ಟೆಪ್ಸ್, 12,000, 15,000 ಸ್ಟೆಪ್ಸ್, ಈ ರೀತಿ ಒಂದೊಂದು ದಿನ ಸೆಟ್ ಮಾಡಿ ಇಟ್ಕೊಬಿಟ್ಟಿರ್ತಾನೆ ಗೋಲನ್ನ. ಹೋಗೋದೇನ್ ಗೊತ್ತಾ, ಒಂದು 10 ನಿಮಿಷ ವಾಕ್ ಹೋಗೋಣ ಅಂತ ನಾನು ಹೋಗೋದು. ನಾನು ಯಾವಾಗ್ಲೂ ಹಾಗೆ ಮಾಡೋದು. 10 ನಿಮಿಷ ನನ್ ಗೋಲ್, 10 ನಿಮಿಷ ಹಿಂಗೆ ಹೋಗಿ ಬಂದ್ಬಿಡೋಣ ಅಂತ. ನೀವು ನಂಬೋಲ್ಲ, ಕಡಿಮೆ ಅಂದ್ರು 100 ಮಿನಿಟ್ಸ್, 10 ಪಕ್ಕದಲ್ಲಿ ಇನ್ನೊಂದು 0 ಆಗ್ಬಿಟ್ಟಿರುತ್ತೆ. ಮನೇಲಿ ನನ್ನ ತಾಯಿ ಜೀವ ಬೈತಿರುತ್ತೆ, ಏನಿದು ನೀವು ಇನ್ನೂ ಸಣ್ಣ ಆಗ್ತೀರ ಈ ಪಾರ್ಟಿ ಅಂತ. ಹಾಕೋಣ, ದೇಹ ಬಗ್ಸಕ್ಕಾಗಲ್ವಾ? ಯಾಕೆ ಬಗ್ಗೋಲ್ಲ? ಒಂದು ಶಿಲೆ, ಇದನ್ನ ಬಗ್ಗಿಸ್ಬೋದು ಅಂತ. ಮಾಡಬಹುದು, ನಾವು ಮಾಡ್ತಿಲ್ಲ, ನಾವೊಂದು ಕಾರಣಗಳು. ಅದ್ರ ಮೇಲಿರೋ ಆಸ್ತೆ ನಿಮಗೋಸ್ಕರ ನಿಮ್ಮ ತಂದೆ ತಾಯಿ ಬೆವರು ಸುರಿಸಿ, ರಕ್ತ ಬಸ್ತು, ಹೊಟ್ಟೆ ಕಟ್ಟಿ, ಬಟ್ಟೆ ಕಟ್ಟಿ, ಮಾನ ಕಟ್ಟಿ, ಮರ್ಯಾದೆ ಕಟ್ಟಿ, ಅವಮಾನ ಪಟ್ಟು, ಸಾಲ ಇನ್ನೊಂದು ಅಂತ ಮಾಡಿ ನಿಮಗೋಸ್ಕರ ಒಂದು ಫೀಸು, ಒಂದು ಒಳ್ಳೆ ಟೀಚರು, ಒಂದು ಟ್ಯೂಷನ್ ಹಾಕಿದ್ರೆ ನಮ್ಗೆ ಅದೆಲ್ಲ ನೆನಪಿಗಿರುತ್ತೆ. ಇದು ನೆನಪಿಗಿರಲ್ಲ ಅಂದ್ರೆ ಮಾಡ್ತಿರೋದೇನು ಗೊತ್ತಾ, ನಿಮ್ಮ ಮನ್ಸನ್ನ ತಗೊಂಡೋಗಿ ಅಲ್ಲಿ ಇಟ್ಟಿದ್ರಿ, ಇಲ್ಲಿ ಇಟ್ಟಿಲ್ಲ. ಅಟ್ಲೀಸ್ಟ್ ಊರು ಹೊಡ್ಕೋಬೇಕು, ಅದನ್ನ ಊರು ಹೊಡ್ಕೋಬೇಕು. ಮನನಂ, ಆಮೇಲೆ ನೋಡೋಣ ಮಂಥನಂ. ಮನನ ಮಾಡ್ಕೊಳ್ಳೋಣ, ಆಟೋಮೆಟಿಕಲಿ ಎಲ್ಲ ಬರುತ್ತೆ, ಆಮೇಲೆ ಅರ್ಥ ಆಗುತ್ತೆ ಒಂದು ಸ್ಟೇಜಿಗೆ ಬರ್ತಿದ್ದ ಹಾಗೆ. ಇಲ್ಲ, ನಾವು ಮಾಡ್ಕೋತಿಲ್ಲ. ಪ್ರಾಬ್ಲಮ್ ಇಸ್ ದ್ಯಾಟ್ ನಾವು ಮಾಡಿಕೊಳ್ಳುತ್ತಿಲ್ಲ. ಇದಕ್ಕೆ ತಪ್ಪು ಯಾರು ಹೇಳಿದ್ದು? ನಿಮ್ಮನ್ನ ಓದ್ಬೇಡ ಅಂತ ಯಾರಾದ್ರೂ ಅಡ್ಡಿ ಹಾಕಿದ್ರ? ಪುಸ್ತಕ ಕೊಡ್ಸಿಲ್ವಾ? ನೋಟ್ಸ್ ಕೊಟ್ಟಿಲ್ವಾ? ಕೋಚಿಂಗ್ ಅಲ್ಲಿ ನಿಮ್ಗೆ ಟೀಚ್ ಮಾಡ್ಲಿಲ್ವಾ? ಯಾಕೆ ನಿಮ್ ಜೊತೆಲಿ ಇರೋನೊಬ್ಬ ರ್ಯಾಂಕ್ ಹೊಡೆದು ಬಿಟ್ಟ, ನೀವ್ ಯಾಕೆ ಕೊಡ್ತಿಲ್ಲ? ಹೌದು, ನಾನು ಓದಿ ಕೂಚಂಬಟ್ಟ ಆಗಿ ಅಂತ ಹೇಳ್ತಿಲ್ಲ. ವಯಸ್ಸಿಗೆ ಒಂದು 80-90 ಆದ್ರೂ ಮಾರ್ಕ್ಸ್ ನಿಮ್ಮನ್ನ ಯಾರು ತಡೆದ್ರು? 80 ತಗೋಬಾರ್ದು, 90 ತಗೋಬಾರ್ದು. ರೀಲ್ಸ್ ನೋಡಿ, ಕುತ್ಕೊಂಡು ನೀವು ವೀಕೆಂಡು ಪಾರ್ಟೀಸ್ಗೆ ಹೋಗಿ, ಫಂಕ್ಷನ್ಸ್ಗೆ ಹೋಗಿ, ಬೀಗ್ ರೂಟಕ್ಕೆ ಹೋಗ್ತಾ, ಮದುವೆ ಮನೆಗಳಿಗೆ ಹೋಗ್ತಾ, ಅಲ್ಲೇ ನಿಂತು ಬಿಟ್ಟಿದ್ದೆ. ಅಲ್ಲೇ ಈಸಿ. ನೆನ್ಪಿಟ್ಕೊಳ್ಳಿ, ಈಗ ಸ್ವಲ್ಪ ಇದು ಕಷ್ಟ ಅನ್ನೋದೇ ಇಲ್ಲ. ಓದುವುದಷ್ಟರ ಒಂದು ಸುಲಭ, ಓದುವುದಷ್ಟರ ಆನಂದ, ಓದುಗೆ ಒಂದು ಇರೋಂಥ ಒಂದು ಅರ್ಹತೆ ಇದೆಯಲ್ಲ, ಅದೊಂದು ಅನಂತ. ಮೊನ್ನೆ SL ಭೈರಪ್ಪ ಅವ್ರದ್ದು ಒಂದು ಸಣ್ಣ ವಿಡಿಯೋ ಫುಟೇಜ್ ನೋಡಿದೆ, ಶಾಕ್ ಆಗ್ಬಿಟ್ಟೆ. 90 ದಾಟಿರೋ ಅಜ್ಜ, ಮಹಾ ಅಜ್ಜ, 93-94 ದಾಟಿಬಿಟ್ಟಿದೆ. ಕುಳಿತುಕೊಂಡು ಎಷ್ಟು ಚೆನ್ನಾಗಿ ಓದ್ತಿದ್ದಾರೆ ಗೊತ್ತಾ? ಅಪ್ಪಾ ದೈತ್ಯರೇ! ಅದಕ್ಕೆ ಅಂಥದ್ದೊಂದು ಪುಸ್ತಕಗಳ ಒಂದು ಭಂಡಾರ ಅವ್ರು ಬರೆದಿರೋದು SL ಭೈರಪ್ಪ ಅವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. ಇಬ್ಬರ ಈ ತರ ಓದ್ಕೊಳ್ಳೋದಷ್ಟೇ. ಇದ್ರ ಬಗ್ಗೆ ಆ ಹೀರೋ ಬಗ್ಗೆ ಗೊತ್ತಿದೆ, ಹೀರೋ ಆಕೆ ಬಟ್ಟೆ ಬಗ್ಗೆ ಗೊತ್ತಿದೆ, ಹೀರೋಯಿನ್ ಬಗ್ಗೆ ಗೊತ್ತಿದೆ, ಮೇಕಪ್ ಗೊತ್ತಿದೆ, ಅವ್ರು ಯಾವ ಮೂವಿ ಮಾಡ್ತಾರೆ ಗೊತ್ತಿದೆ. ಇದನ್ನೆಲ್ಲ ನೀವೇನ್ ಮಾಡ್ಬಿಟ್ಟಿದ್ರಿ, ಬಾಗಿಲು ಓಪನ್ ಮಾಡ್ಬಿಟ್ಟು ಅದನ್ನೆಲ್ಲ ಬಾಬಾ ಅಂತ ತಂದಿಟ್ಕೊಂಡಿರಿ. ಯಾವುದು ಬೇಕು ಅನ್ನೋದು ತಂದಿಟ್ಕೋತಿಲ್ಲ, ನಿಮಗ್ ನೀವು ಕಾರಣ ಕೊಡ್ತೀವಿ. ಇದು ಆಗ್ತಿರೋದು. ನಾನು ತುಂಬಾ ಮಕ್ಕಳಿಗೆ ಅದನ್ನ ಹೇಳಿದ್ದೇನೆ. ಅದಕ್ಕೆ ಒಂದು ಆಗಾಗ ಹೇಳ್ಕೊಡ್ತಿರ್ತಾರೆ, ಒಂದು ಅಲಾರಾಮ್ ವಾಚ್ ಕಟ್ಕೊಳ್ಳಿ. ನೀವೇನೋ ಮಾಡ್ತಿರ್ತೀರಿ, ಪರವಾಗಿಲ್ಲ. ಅಲಾರಾಮ್ ಪ್ರತಿ ಗಂಟೆಗೆ ಹೊಡೆಯೋ ತರ ಒಂದು ವಾಚ್ ಕಟ್ಕೊಳ್ಳಿ, ಸೆಟ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಒಂದು 5:30 ಎದ್ರಿ, ಬಿಸಿನೀರು ಒಂದು ಫ್ಲಾಸ್ಕಲ್ಲಿ ಇಟ್ಕೊಂಡು ಕುಡೀರಿ. ಪಕ್ಕದಲ್ಲಿ ಪುಸ್ತಕ ಇರಬೇಕು.
6 ಇಂದ 8 ಪೇಜ್ ರಿವೈಸ್ ಮಾಡ್ಕೊಂಡೆ. ಮತ್ತೆ ಮಲ್ಕೊಳ್ಳಿ ಬೇಕಾದ್ರೆ ನಿದ್ದೆ ಬಂತು ಅಂದ್ರೆ. ಮತ್ತೆ 6:30ಗೆ ಅಲಾರಾಮ್ ಸೆಟ್ ಮಾಡಿ ಮಲ್ಕೊಂಡಿರಿ. ಎದ್ದೋಳಿ ನಿಮ್ಮ ಪಾಡಿಗೆ. ಅದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಒಂದು 10 ನಿಮಿಷ 6 ಇಂದ 8 ಪೇಜ್ ರಿವೈಸ್ ಮಾಡ್ಕೊಳ್ಳಕ್ಕೆ. ಅದು ಬೇಕು, ಅಲ್ಲಿ ಬರಬೇಕು, ಅಲ್ಲೇ ಬರಬೇಕು. ಆಲ್ ಲೆಜೆಂಡ್ಸ್ ವಿಲ್ ಡೂ ದ್ಯಾಟ್. ತುಂಬಾ ದೊಡ್ಡ ಸಾಧಕರು ಏನ್ ಗೊತ್ತಾ, ತಾವು ಏನನ್ನು ಮಾಡ್ತಿದ್ದಾರೋ ಅದನ್ನೇ ಮತ್ತೆ 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 ನಿಮ್ಮ ತಾಯಿಯ ಕೈ ರುಚಿ ಹಾಗೆ. ಮಾತಾ ಸಮನ್ನಾಸ್ತಿ ಪೋಷಣ ಅಂತ ಹೇಳ್ತಾರೆ. ಅಮ್ಮನ ಹಾಗೆ ಅಡಿಗೆ ಮಾಡುವವರು, ಊಟ ಬಡಿಸುವವರು. ಉಪ್ಪಿಗಿಂತ ರುಚಿ ಇಲ್ಲ, ಅಮ್ಮನ ಕೈ ತುತ್ತಿಗಿಂತ ರುಚಿ ಇಲ್ಲ. ಅದೆಂಗ್ ಮಾಡುತ್ತೆ? ಆಕೆಗೊಂದು ಆಸ್ತೆ, ಪ್ರೀತಿ. ನನ್ನ ಮಗ ತಿಂತಾನೆ, ನನ್ನ ಮಗಳು ತಿಂತಾರೆ, ನಮ್ಮ ಮನೆಯವ್ರು ತಿಂತಾರೆ, ನಮ್ಮ ಯಜಮಾನರು ತಿಂತಾರೆ. ಎದ್ದು ಆ ತಾಯಿ ಜೀವ ಮಾಡುತ್ತಲ್ಲ ರುಚಿ ರುಚಿಯಾಗಿ ನಾನು ಗಮನಿಸ್ತಾ ಇರ್ತೇನೆ. ನಮ್ಮ ಮನೆಯಲ್ಲಿ ಆ ಧರ್ಮ ದೇವತೆಗಳಿದ್ದಾರಲ್ವಾ, ಒಬ್ಬ ಬೆಳಿಗ್ಗೆ ಎದ್ದು ಅವ್ರ ಪಾಡಿಗೆ ಅಲ್ಲೊಂದು ರಂಗೋಲಿ ಅಂತೆ, ಮನೆ ಒರೆಸೋದಂತೆ, ಅಲ್ಲಿ ಬೊಟ್ಟಿಡೋದಂತೆ, ದೇವ್ರ ಮನೆ ಅಂತ, ಆ ಹೂವಿನ ಅಲಂಕಾರ ಅಂತ, ಅದ್ರ ಜೊತೆ ಆ ವಿಸಿಲ್ ಹೊಡಿತಾ ಇರುತ್ತೆ ಕುಕ್ಕರ್. ಇನ್ನೊಂದು ಹಿಟ್ ಕಲ್ಸಿಟ್ಕೊಳ್ಳೋದಂತೆ, ಒಂದು ಚಪಾತಿಗಂತೆ, ಒಂದು ಪೂರಿಗಂತೆ, ಒಂದು ದೋಸೆಗಂತೆ, ಒಂದಕ್ಕೂ ಹಿತ ಮಿತ ಕಡಿಮೆನೇ ಇರೋಲ್ಲ, ಎಲ್ಲ ಅಚ್ಚುಕಟ್ಟಾಗಿ. ಅದು ನನ್ನಂತ ಬಕಾಸುರ ವೆರೈಟಿ ದೋಸೆ ಮಾಡಿದ್ರೆ ನಂಗೆ 4-5 ವೆರೈಟಿ ಇರಬೇಕು. ಒಂದು ಸೆಟ್ ದೋಸೆ ಇರಬೇಕು, ಒಂದು ಪುಡಿ ದೋಸೆ ಇರಬೇಕು, ಒಂದು ಮಸಾಲೆ ದೋಸೆ ಇರಬೇಕು, ಒಂದು ಮುಳುಬಾಗಿಲು ಮಸಾಲೆ ದೋಸೆ ಇರಬೇಕು, ಒಂದು ಮೈಸೂರು ಮಸಾಲೆ ದೋಸೆ ಇರಬೇಕು. ಈ ರೀತಿ ನೋಡ್ತಿರ್ತೇನೆ. ಎಲ್ಲ ಇರುತ್ತೆ. ಪುಟ್ಟ ದೋಸೆ ಬೇರೆ ಮಾಡುತ್ತೆ ಪುಟಾಣಿ ಮಗು. ಇಷ್ಟು ದೋಸೆ ಎಷ್ಟು ಚೆನ್ನಾಗಿರುತ್ತೋ. ಅಯ್ಯೋ ನನ್ನಮ್ಮ ತಿನ್ಲಿ ಅಂತ ನಿಜವಾಗ್ಲೂ ತಿಂತಾನೆ. ನಿಜವಾಗ್ಲೂ ಅಷ್ಟು ವೆರೈಟಿ. ನನ್ನ ಅಕ್ಕ ತಂಗಿರು ಕೂಡ ನೋಡ್ತಿರ್ತಾರೆ, ದಿಯರು ಅಣ್ಣ ಅಂತ. ಅವು ಹೋಗ್ರೆ ಅದಕ್ಕೆ ನೀವು ಹಿಂಗಿದ್ದೀರಿ, ನಾನು ಹಿಂಗಿದ್ದೀನಿ. ಇವನಪ್ಪ ನೀನ್ ಪುಣ್ಯವಂತಪ್ಪ, ವೆರೈಟಿ. ನನ್ನ ತಮ್ಮನೂ ಅಂತಾನೆ. ಎಲ್ರೂ ಅನ್ನೋದೆ ಏನೋ ಪುಣ್ಯ ಅಲ್ಲ. ಆಕೆಗಿರುವ ಆ ಪ್ರೀತಿಯೇ ಈ ಎತ್ತರಕ್ಕೆ ನನ್ನನ್ನು ಬೆಳೆಸಿಟ್ಟಿರೋದು. ಅಂದರೆ ನಿಮ್ಮ ತಾಯಿಗೆ ಅಷ್ಟೊಂದು ಅಕ್ಕರೆಯಿಂದ ಅಡಿಗೆ ಮಾಡೋ ಕಲೆ ತಾನಾಗಿ ನಿಮಗೆ ಎಷ್ಟಿರ್ಬೇಕು ಅಷ್ಟಿರುತ್ತೆ. ನಿಮ್ಮ ತಂದೆಗೆ ಎಷ್ಟಿರ್ಬೇಕು ರುಚಿ ಅಷ್ಟಿರುತ್ತೆ. ಹಿರಿಯರಿದ್ರೆ ಅವ್ರಿಗೆ ಎಷ್ಟು ಉಪ್ಪು ಖಾರ ಇರಬೇಕು ಅಷ್ಟೇ ಇರುತ್ತೆ. ಯೋಚನೆ ಮಾಡಿ ನೋಡಿ. ಅಂದರೆ ಆ ಲಯ ತಪ್ಪಲೇ ಇಲ್ಲ. ಮಾಡಿ ಅದನ್ನ ಪ್ರೀತಿ ಅಂತ ಹೇಳಿದ್ರೆ, ಯಾವತ್ ಪ್ರೀತಿಯಿಂದ ಮಾಡೋದು ಕಲಿತಾರೆ 10 ನಿಮಿಷ. ಬೆಳಗ್ಗೆ 5:30, 6:30, 7:30 ಕಾಲೇಜಿಗೆ ರೆಡಿಯಾಗಿ ಹೊರಡಿ, ಸ್ಕೂಲಿಗೆ ರೆಡಿಯಾಗಿ ಹೊರಡಿ. ಮತ್ತೆ ಸಂಜೆ ಒಂದು 5-5:30 ಬಂದ್ರಿ. ಬಂದಿದ ತಕ್ಷಣ ಕೈಕಾಲು ತೊಳ್ಕೊಂಡು ಒಂದು 10 ನಿಮಿಷ ರಿವೈಸನ್. ಮತ್ತೆ 6:30, 7:30, 8:30, 9:30. ನೀವು ನೋಡಿ, ಒಂದ್ ದಿನಕ್ಕೆ ಕಡಿಮೆ ಅಂದ್ರೂ ಒಂದು 70ರಿಂದ 80 ಪೇಜ್ ರಿವೈಸ್ ಮಾಡ್ತೀರಿ ಅಂದ್ರೆ ತಿಂಗಳಿಗೊಂದು 2,000 ಪೇಜ್. ಒಂದು ಪೇಜಲ್ಲಿ ಕಡಿಮೆ ಎಂದರೂ ಒಂದು 5 ಪ್ರಶ್ನೆ ಡಿವೈಡ್ ಮಾಡ್ಬೋದು ಅವರು. ಸ್ಕೂಲಲ್ಲಿ 10,000 ಪ್ರಶ್ನೆ, ವರ್ಷಕ್ಕೆ 1,20,000. ಅದರಲ್ಲೂ 2 ತಿಂಗಳು ರಜಾ ಹಾಕೊಂಡಿದ್ರೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಎಲ್ಲೋ ಮಿಸ್ ಆಯ್ತು ಕೆಲವೊಂದ್ ದಿನ, ಓಕೆ. 1,00,000 ಪ್ರಶ್ನೆ ಉತ್ತರಗಳಿಗೆ ರೆಡಿ ಆಗ್ಬಿಟ್ಟಿರ್ತೀರಿ. ನೀವ್ ಹೆಂಗೆ ಅಂದ್ರೆ 10 PhD ಸಮಾನವಾಗಿರ್ತಕ್ಕಂಥದನ್ನ ಓದಿಟ್ಕೊಬಿಟ್ಟಿರ್ತೀರಿ. ಓದಿ ಅದು ಕುತ್ಕೋಬಿಟ್ಟಿರುತ್ತೆ, ಅಚ್ಚು ಹೊಡೆದು ಬಿಟ್ಟಿರುತ್ತೆ. ಬೇರೆದ್ ಕಣ್ಣಕ್ಕೆ ಕಾಣಿಸಲ್ಲ. ಬೇರೆದ್ ಇದ್ರೂ ಕೂಡ ಎತ್ಕೊಂಡಿದೆ ಎಕ್ಸಾಮ್ ಹಾಲಲ್ಲಿ ಜರ್ರ್ ಅಂತ ಬರುತ್ತೆ. ನಾನು ಹೇಗೆ ಜರ್ರ್ ಅಂತ ಪ್ರಿಪ್ರೇಷನ್ ಇಲ್ಲಿ ನೋಡಿ ಎಷ್ಟೋ ಬರ್ಕೊಂಡಿರ್ತಾನೆ. ಕಲಿಪುರುಷನ ಬಗ್ಗೆ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ, ಇವತ್ತು ಹೇಳ್ತಾನೆ ಶನಿವಾರ ಅಂತ. ಬರೆದಿಟ್ಕೊಂಡಿದ್ದಾನೆ, ರಿಸರ್ಚ್ ಮಾಡಿ ತಂದಿಟ್ಕೊಂಡಿದ್ದಾನೆ. ಯಾವ್ದಾದ್ರೂ ಒಂದು ಪುಸ್ತಕ ಆದ್ರೂ ವಾರಕ್ಕೊಮ್ಮೆ ತರಿಸ್ತಲೇ ಇರ್ತಾನೆ. ಅದಕ್ಕೊಂದು ರಿವೈಸ್ ಮಾಡ್ತಿರ್ತಾನೆ. ಒಂದು 5ರಿಂದ 10 ಪೇಜ್ ಆದರೂ ತಿಳ್ಕೋಬೇಕು. ತಿಳಿದುಕೊಂಡರೇನೆ ನೀವು ಅದನ್ನ ಮಾಡಿ ನೋಡಿ. ಅದರ ಮೇಲೆ ಯಾಕೆ ಹೋಗುತ್ತೆ? ಹೋಗ್ಲಿ, ಮಾಡಬೇಡಿ. ನಿಮ್ಮನ್ನ ನೀವು ಹೀರೋ ಆಗ್ಬಾರ್ದು ಅಂತ ನಾನು ಹೇಳಿಲ್ಲ. ನೀವು ಕಲಾವಿದರಾಗಬಾರ್ದು ಅಂತ ನಾನು ಹೇಳಿಲ್ಲ. ಸ್ಪೋರ್ಟ್ಸ್ ಮ್ಯಾನ್ ಆಗ್ಬಾರ್ದು ಅಂತ ನಾನು ಹೇಳಿಲ್ಲ. ಬಟ್ ಓದೋ ಸಮಯದಲ್ಲಿ ಓದ್ಕೋಬೇಕು, ಆಡೋ ಸಮಯದಲ್ಲಿ ಆಡ್ಬೇಕು. ನೆನ್ಪಿಟ್ಕೋತೀರಿ ಅಂತ ಅನ್ಕೋತೇನೆ. ನಿಮ್ ನಂಬರ್ ಕಡಿಮೆ ಆಗಲ್ಲ ಇನ್ಮೇಲೆ ಅಂತ ಕಾಯ್ತಿರ್ತಾನೆ. ನಾನು ಹೇಳಿದ ಟೆಕ್ನಿಕ್ ನೀವು ಫಾಲೋ ಮಾಡ್ತೀರಿ ಅಂತ ಕಮೆಂಟ್ಸ್ ಅಲ್ಲಿ ಕಾಯ್ತಿರ್ತಾನೆ. ನಿಮ್ಮ ಮಕ್ಕಳ ಜೊತೆ ನೀವು ಕುತ್ಕೊಳ್ಳಿ. ನೀವು ಒಂದು ಅಲಾರಾಮ್ ವಾಚ್ ಕಟ್ಕೊಳ್ಳಿ. ಬೆಳಿಗ್ಗೆ ಎದ್ದೋಳಿ. ಒಂದು 5:30ಗೆ ನೀವು ಅಲಾರಾಮ್ ಕಟ್ಕೊಂಡು ಒಂದು 6ರಿಂದ 8 ಪೇಜ್ 10 ನಿಮಿಷ ಒಂದು ಜೊತೆ ಕೂತ್ಕೊಳ್ಳಿ. ಒಂದು ಬಿಸಿ ಕಾಫಿ ಇಟ್ಕೊಂಡು. ಸರಿ, ಬರೋ ಒಂದು ವಾಕ್ ಹೋಗೋಣ, ಬರೋ ಒಂದು ಸೈಕ್ಲಿಂಗ್ ಮಾಡೋಣ. ನೀವು ಹೋಗಿ ಆಮೇಲೆ ಬರುವಷ್ಟರಲ್ಲಿ 6:30 ಆಗುತ್ತೆ. ಇಲ್ಲ ಮಲ್ಕೊಂಡ್ರು ಟೈರ್ಡ್, ಮಲ್ಕೋ. ಅಷ್ಟೊತ್ತಿಗೆ ನೀವು ರೆಡಿ ಆಗಿ
ಬಿಸಿನೀರು ಒಂದಷ್ಟು ಇಟ್ಕೊಂಡು ಮನೆ ತಿಂಡಿಗೆ ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಆಯ್ತು 6:30 ಅಲಾರಾಮ್ ಹೊಡಿತು ನಾನಾ ಡನ್ 10 ನಿಮಿಷ ಕಣೋ 10 ನಿಮಿಷ 6ರಿಂದ 8 ಪೇಜ್ ರಿವೈಸ್ ಆಗೋಕೆ ಬ್ಯೂಟಿಫುಲ್ ಸಾಕು. ಇಷ್ಟ ಆಯ್ತಾ ಒಂದು ವಾಕಿಂಗ್, ಒಂದು ಊಟ ಬಯಸು, ಒಂದು ಪುಷ್ ಅಪ್, ಒಂದು ಪುಲ್ ಅಪ್, ಒಂದು ಸ್ಕಿಪ್ಪಿಂಗ್, ಈ ಥರದ್ದು ಒಂದು ಮಾಡಿ. ಫಿಸಿಕಲ್ ಆಕ್ಟಿವಿಟೀಸ್ ಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ಓದ್ಬಿಟ್ಟು ಜ್ವರ ಬರೋದನ್ನ ತಟ್ಕೊಳಕ್ಕಾಗ್ಲಿಲ್ಲ ನಿಮ್ ದೇಹ ಅಂದ್ರೆ ಇನ್ನೇನ್ ಪ್ರಯೋಜನ? ಬರಲಿಕ್ಕೆ ಪೆನ್ನು ಗೊಡ 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 ಅಂತ ಕೈ ಎಲ್ಲ ಆಡ್ತಿದ್ರೆ ಇನ್ನೇನ್ ಪ್ರಯೋಜನ? ಹೌದಲ್ವಾ? ನೀವ್ ಎಲ್ಲೋದ್ರೂ ಅಲ್ಲಿ ಬರ್ಬೇಕು ಮಕ್ಕಳು. ಅದಕ್ಕೆ ಅಲಾರಂ ನಾವೇನ್ ಮಾಡ್ಬಿಟ್ಟಿದೀವಿ, ಮೈಂಡ್ಗೆ ಅಲಾರಂ ಸೆಟ್ ಮಾಡ್ಬಿಟ್ಟಿದ್ವಿ. ನೀವು ನಂಬೋಲ್ಲ, ನನ್ನ ಆಫೀಸ್ಗೆ ನಾನು ಬರ್ಲಿಲ್ಲ ಅಂದ್ರೆ ನನ್ನ ತಿಂದನ್ನ ಜೀರ್ಣ ಆಗೋಲ್ಲ. ಎಂತ ಸೂತಕ ಆದ್ರೂ ನನ್ನ ಆಫೀಸ್ಗೆ ಬರ್ತೇನೆ, ಎಂತ ಪುರುಡ ಆದ್ರೂ ನಮ್ಮ ಕುಟುಂಬದಲ್ಲಿ ನನ್ನ ಮನೆಗೆ ಬರ್ತಾನೆ, ಆಫೀಸ್ಗೆ ಬರ್ತಾನೆ. ಮನೆಗೆ ಹೋಗ್ತೇನೋ ಇಲ್ವೋ, ನನ್ನ ಆಫೀಸೇ ನನಗೆ ಜೀವಾಳ. ಭಗವಂತನ ಹತ್ರ ನಾನು ಕೇಳೋದೇನ್ ಗೊತ್ತಾ, ನೀವು ನಂಬೋಲ್ಲ, ನನಗೇನಾದ್ರೂ ಜೀವ ಅನ್ನೋದಿದ್ರೆ, ಹೋಗೋದಿದ್ರೆ ನನ್ನ ಆಫೀಸಲ್ಲೇ ಹೋಗ್ಲಿ ಅಂತಾನೆ ಕೇಳ್ಕೊತೆ. ನನ್ನ ಜೀವನಂ ಜೀವಿತ ಕಥೆ ಎಲ್ಲ ನನ್ನ ಆಫೀಸೇ. ಬಿಕಾಸ್ ದಿಸ್ ಹ್ಯಾಸ್ ಗಿವನ್ ಮಿ ಎವ್ರಿಥಿಂಗ್. ಈ ಆಫೀಸು, ಈ ಒಂದು ವಿದ್ಯೆ, ಈ ಜಾಗ, ಈ ಸ್ಥಾನ, ಇದು ನನಗೆ ಕೊಟ್ಟಿದೆ ಅಲ್ಲ. ಹೌದು, ಅದರಿಂದಲೇ ಇಷ್ಟು ಜನಕ್ಕೆ ಏನೋ ಒಂದು ಕೊಡೋಷ್ಟು, ಹಣ್ಣು ಕೊಡೋಷ್ಟು, ತಾಂಬೂಲ ಕೊಡೋಷ್ಟು, ನೆರಳು ಕೊಡೋಷ್ಟು, ವಿದ್ಯೆ ಕೊಡೋಷ್ಟು, ಕೆಲಸ ಕೊಡೋಷ್ಟು, ಬದುಕು ಕೊಡೋಷ್ಟು ಕೊಟ್ಟಿದ್ದಾನೆ. ನೀವು ಅದು ಹಾಕ್ಬೇಕು ಅಂದ್ರೆ ಒಂದು ಸ್ವಲ್ಪ 10 ನಿಮಿಷ, 10 ಅವರಿಗೆ 100 minutes into 5 pages, 500 pages ಲೆಕ್ಕ ಹಾಕೊಳ್ಳಿ. ಆ 500 pages ಅಲ್ಲಿ ಯೋಚನೆ ಮಾಡಿ ನೋಡಿ. ಬೇಡ 50 pages ಇಟ್ಕೊಳ್ಳಿಪ್ಪ. 5 ಪ್ರಶ್ನೆ ಅಂದ್ರೂ 250, ತಿಂಗಳಿಗೆ 7,000 ಪ್ರಶ್ನೆಗಳು, ವರ್ಷಕ್ಕೆ 90,000 ಪ್ರಶ್ನೆಗಳಾಗ್ಬಿಡ್ತು. ನಿಮ್ಮ ಎಕ್ಸಾಮಿಗೆ ಬರೋದೇ ಎಲ್ಲಾ ಸಬ್ಜೆಕ್ಟ್ಗೆ ಸೇರಿ 300 ಪ್ರಶ್ನೆ ಮೇಲೆ ದಾಟಲ್ಲ. 200 ಆದ್ರೂ ನಾನು 300 ಹಾಕ್ಕೊತೀನಿ. ಲೆಕ್ಕ ಹಾಕೊಳ್ಳಿ ಎಷ್ಟು ಉರು ಹೊಡೆದು ಬಿಟ್ಟಿರ್ತೀರಾ ಅಂತ. ಪ್ರೀತಿಸ್ಕೋಬೇಕು ಮಕ್ಕಳೇ. ನಾನು ಯಾಕೆ ಬಿಟ್ಕೊಡ್ಬೇಕು ನಂಬರ್ 1 ಇನ್ನೊಬ್ಬರಿಗೆ? ಐ ಆಮ್ ನಂಬರ್ 1. ವೈ ಶುಡ್ ಐ ಲೀವ್ ಇಟ್? ನಾವೇನ್ ಗೊತ್ತಾ, ನಮಗ್ ರೀಲ್ಸ್ ಬೇಕು, ಆ ಕ್ರಿಕೆಟ್ ಬೇಕು, ಇಲ್ಲ ಹೈಲೈಟ್ಸ್ ನೋಡ್ಕೊಳ್ಳೋಣ. ಅದಕ್ಕೆ ಅಂತ ಒಂದು ಸಮಯ ನೋಡಿ. ಅದಕ್ಕೆ ನಾನು ಅಲಾರಾಮ್ ಇಟ್ಕೊಂಡು ಇನ್ನು ಮಿಕ್ಕಿದ್ ನೀವು 50 ನಿಮಿಷ ಏನ್ ಮಾಡ್ತೀರಿ ಆಗ ನೋಡ್ಕೊಳ್ಳಿ, ಬೇರೆ ಕೆಲಸಗಳು ಮಾಡ್ಕೊಳ್ಳಿ. ಓಡಿ ಆಡಿ ಕುಣಿರಿ, ಫ್ರೆಂಡ್ಸು, ಗೆಳತನ ಎಲ್ಲ ಬೇಕು ಮಕ್ಕಳೇ, ಎಲ್ಲ ಬೇಕು. ಆದ್ರೆ ನಿಮ್ ಗುರಿನ ಬಿಡ್ಬೇಡಿ, ನಿಮ್ ಕನ್ಸೊಂದು ಇಟ್ಕೊಳ್ಳಿ. ವಾಟ್ ಯು ವಾಂಟ್, ರೈಟ್ ಇಟ್ ಡೌನ್. ದಿನ ಅದನ್ನ ಬರಿಬೇಕು. ನಾನಿದು ಮ್ಯಾನಿಫೆಸ್ಟ್. ಅದು ನೆನ್ಪಿಟ್ಕೊಳ್ಳಿ. ನಾನು ಇದು ಆಗ್ತೇನೆ ಅಂದ್ರೆ ನೀವು ಆಗ್ತೀರಿ, ಆಗುತ್ತೀರಿ. ನಿಮಗ್ ಗೊತ್ತಿಲ್ಲ, ಆಗುತ್ತೀರಿ. ಇದೆ, ಆ ಶಕ್ತಿ ಇದೆ, ನಮಗೆ ಗೊತ್ತಿಲ್ಲ. ನೀವು ಅಲ್ಲಿ ಬಂದು ನಿಂತ್ಕೋಬೇಕು. ಅದನ್ನ ರಜನಿಕಾಂತ್ ಹೇಳಿದರೆ, ನಾನು ಸೂಪರ್ ಸ್ಟಾರ್ ಆಗ್ತೇನೆ. ಯಾರು ನನಗೆ ಅವಮಾನ ಮಾಡಿದ್ರು ಅವ್ರ ಮುಂದ್ಗಡೆ ಹೆಂಗ್ ಬರ್ತೀನಿ ಅಂತ ಹೇಳಿ 6 ತಿಂಗಳಲ್ಲಿ ಫಾರಿನ್ ಕಾರಲ್ಲಿ ಫಾರಿನ್ ಡ್ರೈವರ್ನ ಇಟ್ಕೊಂಡು ಬಂದು ಸೆಲ್ಯೂಟ್ ಹೊಡಿಸ್ತಾರೆ ಅಂದ್ರೆ ನಿಮ್ ಕೈಯಲ್ಲಿ. ನೀವು ಜನರೇಷನ್ Z ಮಕ್ಳೆ, ನೀವು ಯಾರು ಅಂತ ಗೊತ್ತಿದೆ. ನೀವು ಒಂದು ಆಟಮ್. ಸತ್ಯ ಹೇಳ್ತಾನೆ, ಒಬ್ಬೊಬ್ಬರು ಮಾಸ್ಟರ್ ಪೀಸ್. ನೀವು ದೇವರುಗಳನ್ನೇ ಧರೆಗಿಳಿಸಿ ಕಟ್ಟಾಕ್ಬಲ್ರಿ. ಅಭೇದ್ಯವಾದ ಶಕ್ತಿ, ಅಭೇದ್ಯವಾದ ಚೈತನ್ಯವಿದೆ. ನೀವು ನಮಗ್ ದಾರಿ ಹೇಳೋರು, ನೀವು ನಮಗ್ ಅನ್ನ ಹೇಳೋರು, ನೆರಳು ಕೊಡೋರು, ನೀವು ನಮಗ್ ಬುದ್ಧಿ ಹೇಳೋಷ್ಟು ಶಕ್ತಿ ಇರೋರು. ನೀವು ಟೋಟಲ್ ಗೂಗಲ್ 10 ಗೂಗಲ್ ಕಂಪನಿಗೆ ಸಮ. ನಿಮಗ್ ಗೊತ್ತಿಲ್ಲ, ನಿಮ್ ಪರಿಚಯವೇ ನಿಮಗ್ ಗೊತ್ತಿಲ್ಲ. ಅದನ್ನೇ ಮಾಡಿಸ್ತಿದ್ದೇನೆ. ಅದಕ್ಕೆ ನೀವು ಇಲ್ಲಿ ಹೋಗ್ತಿದ್ದೀರಿ. ನಾನೇನ್ ಹೇಳ್ತೇನೆ, ಒಂದು ಗೂಗಲ್ ಹತ್ರ ಬಂದು ನಿಂತ್ಕೊಳ್ಳಿ ಒಂದ್ ಸ್ವಲ್ಪ, ಆಮೇಲೆ ನಿಮ್ ಬೇರೆ ಗೂಗಲ್ ಇಟ್ಕೊಳ್ಳೋಣ. 10 ರಿಂದ 15 ನಿಮಿಷ ಪ್ರತಿ ಗಂಟೆಗೆ ಅಲಾರಾಮ್. ಎಲ್ಲೋ ಒಂದು ಪಿಕ್ಚರ್ ನೋಡ್ತಿದ್ರಿ, ಎಲ್ಲೋ ಒಂದು ಪಾರ್ಟಿಗೆ ಹೋಗಿದಿರಿ, ಅಲಾರಾಮ್ ಹೊಡೆದಿದೆ. ಏನೋ ಸರಿ, ಏನೋ ಮಾಡ್ರು, ಆ ಕಡೆ ಬನ್ನಿ. ಒಂದು 10 ರಿಂದ 15 ನಿಮಿಷ ಜಸ್ಟ್ ರಿವೈಸ್ ಇಟ್. ನೀವು ನಂಬೋಲ್ಲ ಮಕ್ಕಳೇ, ಪ್ರತಿ ಗಂಟೆಗೆ ಒಂದು 15 ರಿಂದ 20 ನಿಮಿಷ ನಾನು ಬ್ರೌಸಿಂಗ್ ಅಲ್ಲಿ ಇರ್ತೇನೆ. ಇವತ್ತು ಹೇಳ್ತೇನೆ ನೋಡಿ, ನೀವು ರೀಲ್ಸ್ ನೋಡ್ತೀರಿ, ನಾನು ಬ್ರೌಸಿಂಗ್ ಅಲ್ಲಿ ಇರ್ತೇನೆ. ಸ್ಟಾಕ್ ಮಾರ್ಕೆಟ್ ಇಂದ ಹಿಡಿದು, ಇಂಟರ್ನ್ಯಾಷನಲ್ ನ್ಯೂಸ್ ಇಂದ ಹಿಡಿದು, ಸ್ಟೇಟ್ ನ್ಯೂಸ್ ಇಂದ ಹಿಡಿದು, ಬೇರೆಯವರು ನನ್ನ ಟೀಮ್ ಇದ್ದಾರೆ, ಕಳಿಸ್ತಾ ಇರ್ತಾರೆ.
ಅದನ್ನ ಮಾರ್ಕಪ್ ಮಾಡಿಕೊಂಡು ಜ್ಯೋತಿಷ್ಯದ ರಿಸರ್ಚ್ ಮಾಡ್ತಿರ್ತಾನೆ. ಯಾರೋ ಎಡವಟ್ಟು ದಾಸಯ್ಯ ಮಾತಾಡ್ಬಿಟ್ಟ ಏನೋ, ಇವತ್ತೇನಕ್ಕೆ ಇವನು ಈ ತರ ಮಾತಾಡ್ದ, ಯಾವ ಗ್ರಹ, ಇದನ್ನ ಹಾಕೋತಾನೆ. ಯಾರೋ ಒಂದು ಇಲ್ಲಿ ನೋಡಿ, ಸಿಂಹ ಲಗ್ನ ಪಿಶಾಚ ಯೋಗ, ಸಿಂಹ ರಾಶಿಲಿ ಸಿಂಹ ಲಗ್ನದವ್ರಿಗೆ. ಅಲ್ಲಿ ನೋಡಿ ಲಾಸ್ ಏಂಜಲೀಸ್ ಬೆಂಕಿ ಒತ್ತಿ ಉರಿತಿದೆ. ಸಿಂಹ ಲಗ್ನದವನೇ ಡೊನಾಲ್ಡ್ ಟ್ರಂಪ್, ದೊರೆ ಅಂತ ವ್ಯಕ್ತಿ ಆಗಿದ್ರೆ ಸುಟ್ಟಾಗ್ಬಿಡುತ್ತೆ ಅಂತ. ಅಷ್ಟಮ ಶನಿ ಲಗ್ನದಲ್ಲೇ ಕುಜ ಕೇತು, ಅಲ್ಲಿ ದಂಗೆ ಎದ್ದು ಬಿಟ್ಟಿದ್ದಾರೆ. ಇಟ್ ಈಸ್ ಇಂಪ್ಯಾಕ್ಟಿಂಗ್. ಸೊ ಅದನ್ನೆಲ್ಲ ಮಾರ್ಕ್ ಮಾಡ್ಕೋತಲೇ ಇರ್ತಾನೆ. ಎಲ್ಲಿಗೆ ಡ್ರೈವ್ ಮಾಡ್ತಿದೆ, ಯಾಕೆ ಅವನ್ ಯಾಕೆ ಹುಚ್ಚುಚ್ಚಾಗಿ ಆಡ್ತಿದ್ದಾನೆ, ಇವನ್ ಯಾಕೆ ಈ ಹುಚ್ಚ ಹೋಗಿ ಅವನ ಜೊತೆಲಿ ಸೇರ್ಕೊಂಡು ದಿಢೀರಂತ ಹೊರಗಡೆ ಬಂದ, ನಾನೇ ಒಂದು ಅಮೆರಿಕನ್ ಪಾರ್ಟಿ ಕಟ್ತೀನಿ ಅಂತ ಹೇಳ್ದ. ಸೊ ನಮ್ಮ ದೊರೆಗೆ ಯಾಕೆ ಈ ತರ ಸಂಕಷ್ಟ, ನಮ್ಮ DCMಗೆ ಯಾಕೆ ಈ ತರ ಆಯ್ತು, ನಮ್ಮ ಇಂಥದ್ದೊಂದು ಸಭೆ ಬೇಕಿತ್ತ, ಇಂಥದ್ದೊಂದು ಅತಿವೃಷ್ಟಿ ಕಾಲದಲ್ಲಿ ಯಾಕೆ ಈ ತರ ಪ್ರಚೋದನೆ ಮಾಡಿಸ್ತು, ಯಾಕೆ ಈ ತರದ್ದು ED ರೈಡ್ ನಡೀತು, ಯಾಕೆ ಇಂಥವ್ರಿಗೊಂದು ಬೇಲ್ ಬಂತು, ಏನ್ ಗ್ರಹ ಕಾರಣ, ಇದನ್ನ ರಿಸರ್ಚ್ ಮಾಡ್ತಲೇ ಇರ್ತಾನೆ. ಪ್ರತಿ ಹೆಜ್ಜೆಯೂ ನನಗೆ ರಿಸರ್ಚ್. ನನ್ನ ಗುರುಗಳು ಹೇಳ್ಕೊಟ್ಟಿದ್ದು, ಸೂಕ್ಷ್ಮವಾಗಿ ಗಮನಿಸ್ತಿರು, ನಿನ್ ಫೀಲ್ಡ್ಗೆ ಸಂಬಂಧಪಟ್ಟಂತದ್ದು ನಿತ್ಯ ಗಂಟೆಗೆ 10 ರಿಂದ 15 ನಿಮಿಷ ರಿಸರ್ಚ್ ಮಾಡು ಅಂತ ಅವ್ರು ಹೇಳ್ಕೊಟ್ಟಿರೋದು. ಅದಕ್ಕೆ ಇವತ್ತು ಮೊನ್ನೆ ಕೂಡ ಒಬ್ರು ಬಂದಿದ್ರು, ನೀವು ನಂಬಲ್ಲ, ಯು ಸೆಡ್ ಹೌ ಕೆನ್ ಯು ಸೇ ದಿಸ್ ಅಂತ. ನಂಬರ್ ವಿತ್ ಸ್ಪೆಸಿಫಿಕ್ ನಿಯರೆಸ್ಟ್ ಪೂರ್ತಿ ಹೇಳೋಕ್ ಶಕ್ತಿ ನಮಗೆ ಕೊಟ್ಬಿಟ್ರೆ ನಾವು ದೇವರಾಗ್ಬಿಡ್ತೀವಿ. ಸರ್ 8 ಕೋಟಿ ಇಲ್ಲ 9 ಕೋಟಿ ಇಲ್ಲ 80 ಕೋಟಿ ಇಲ್ಲ 90 ಕೋಟಿ ಪೆಟ್ಟು ಬಿದ್ದು ಬಿಟ್ಟಿದೆ ಸರ್. ಯಾರ್ದೋ ಮಾತು ಕೇಳಿ ನೀವು ಕನ್ಸಲ್ಟೆಂಟ್, ನೀವು ಇನ್ವೆಸ್ಟ್ ಆಗಿ ಹೋಗ್ಬಿಟ್ಟು ಪೆಟ್ಟು ತಿನ್ಬಿಟ್ಟಿದ್ದೀರಿ ಅಂದ್ರೆ ಯು ವಾಸ್ ಒನ್ ಆಫ್ ದ ಬೆಸ್ಟ್ ಕನ್ಸಲ್ಟೆಂಟ್. ಯಾರು ತಲೆ ಕೆಡಿಸಿದ್ರೋ ಗೊತ್ತಿಲ್ಲ, ಅಲ್ಲಿ ಫಂಡು ಇಲ್ಲಿ ಫಂಡು ಎಲ್ಲ ತಗೋ ಬಂದು ಹಾಕಿ ಅದೊಂದು 350 ಕೋಟಿ ಪ್ರಾಜೆಕ್ಟ್ ಒಂದು 100 ಕೋಟಿ ಸುರಿದು ಬಿಟ್ಟಿದ್ದಾರೆ. ಕುತ್ತಿಗೆಗೆ ಬಂದು ನಿಂತು ಬಿಟ್ಟಿದೆ. ನಷ್ಟಂ ಕಷ್ಟಂ ತೊಳಲಾಟಂ. ಎಸ್ ಐ ಲಾಸ್ಟ್. ನಾನು ಕೂಡ ಹಬ್ಬ ನನ್ನ ರಿಸರ್ಚ್ಗೆ ನಮಸ್ಕಾರಗಳು, ದೇವಿ ವಾಗ್ದೇವಿಗೆ ನಮಸ್ಕಾರಗಳು. ಯಾಕಂದ್ರೆ ಅದೇ ನನಗೆ ಹೆಸರು ತಂದು ಕೊಟ್ಟಿರೋದು. ಅದನ್ನೇ ನಾನು ನೆಗ್ಲೆಕ್ಟ್ ಮಾಡಿಬಿಟ್ರೆ, ಬೇರೆ ಇನ್ನೇನೋ ಮಾಡ್ತಾ ಕೂತ್ಕೊಂಡ್ರೆ ನೋ. ಅದಕ್ಕೆ ಹೇಳ್ತೀನಿ, ಪ್ರತಿ ಗಂಟೆಗೆ ಎಲ್ಲೋ ಒಂದು ಪಾರ್ಟಿ, ಎಲ್ಲೋ ಒಂದು ದುಃಖ. ನಾನೇ ಹೋಗ್ಬಿಟ್ಟಿದ್ದೇನೆ ಅಂತ ಅನ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ಬಂದಿದ್ದೀರಿ ನಮ್ಮ ತಾತಯ್ಯ, ನಮ್ಮ ಗುರುಜಿ, ನಮ್ಮ ಗೆಳೆಯ, ನಮ್ಮ ಮಿತ್ರ, ನಮ್ಮ ಬಂಧು, ನಮ್ಮ ಅಣ್ಣಯ್ಯ, ವಾಟ್ ಎವರ್, ನಿಮ್ಮ ಶತ್ರು ಅಂತಾನೆ ಇಟ್ಟು ಅಲ್ಲಿ ಬಂದು ನೋಡ್ತಿದ್ರಿ. ಅಲಾರಾಮ್ ಹೊಡೆದಿದ್ದ ತಕ್ಷಣ ಆ ಕಡೆ ಜರುಗಿ ಒಂದು 6 ರಿಂದ 8 ಪೇಜ್ ರಿವೈಸ್ ಮಾಡಿಕೊಳ್ಳಿ. ನೀವು ಅಳೋದನ್ನ ನಿಲ್ಲಿಸ್ಬಿಟ್ರೆ ನಾನು ಎದ್ದು ಬಿಡ್ತೀನ? ಇಲ್ಲ, ಆಗಿದ್ದಾಗಿದೆ. ಅದ್ರ ಪಾಡಿಗೆ ಪಾರ್ಟಿ 10 ನಿಮಿಷದಲ್ಲಿ ಪಾರ್ಟಿ ಏನು ಚೇಂಜ್ ಆಗಲ್ವಲ್ಲ. ಅಲ್ಲಿ ಯಾರೋ ಅಲ್ಲೊಂದು ಜಗಳ ಇರೋ, ಬರ್ತೀನಿ 10 ನಿಮಿಷ ಅಂತ ಆ ಕಡೆ ಬನ್ನಿ. ಜಗಳ ಆಮೇಲೆ ಆಡ್ಕೊಳ್ಳೋಣ. ಜಗಳ ಆಡೋಕ್ ತಾಕತ್ ಬೇಕು. ಏನ್ ತಾಕತ್? ನನ್ನ ವಿದ್ಯೆಯೇ ನನ್ನ ಮೊದಲ ಶಕ್ತಿ. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ತಾಯಿ ಹೇಗೆ, ನಿಮ್ಮ ತಾಯಿ ಎಂಥ ಜ್ವರ ಇದ್ರು, ಎಂಥ ಸೂತ್ಕ ಇದ್ರು, ಎಂಥ ಪುರುಡಾಗಿದ್ರು, ಆ ತಾಯಿ ಜೀವಿಗೆ ಆಪರೇಷನ್ ಆಗಿದ್ರು. ನಾನು ನೋಡಿದ್ದೇನೆ, ನನ್ನಮ್ಮ ಆಪರೇಷನ್ ಆಗಿದೆ. ಅವತ್ತಿನ ಕಾಲಕ್ಕೆ ಅನೆಸ್ಥೇಷಿಯಾ ಕೊಡ್ತಿರ್ಲಿಲ್ವಂತೆ. ಸ್ತನ ಕ್ಯಾನ್ಸರ್ ಮಾಡ್ಕೊಂಡು ಬಂದಿದ್ದಾರೆ. ಬ್ಯಾಂಡೇಡು, ಬ್ಲಡ್ಡು, ಬ್ಲೌಸ್ ಪೀಸ್ ಹಾಕ್ಕೊಂಡಿದ್ದಾರೆ. ನನಗೆ ಗೊತ್ತಿಲ್ಲ, ಹಸುವೆ ಬಂದಿದ್ದೀನಿ. ಇನ್ನೂ ಮಲಗಿದ್ದಾರೆ ನೋವಲ್ಲಿ. ನನಗೆ ನಿಜವಾಗ್ಲೂ ಹೇಳ್ತಾನೆ, ಡಯಾಬಿಟಿಸ್ ಇದಿಲ್ಲ, ಚೆಕ್ ಮಾಡೋದು, ಸೂಜಿ ಚುಚ್ಚೋದಂದ್ರೆ ಆಗಲ್ಲ. ವಾರಕ್ಕೊಮ್ಮೆನೋ 10 ದಿನಕ್ಕೊಮ್ಮೆನೋ ಅದು ಹಿಂಗೆ ಇಟ್ಬಿಡ್ತಾನೆ. ನನ್ನ ಧರ್ಮ ದೇವತೆ ಹಿಂಗೆ ಇಟ್ಕೊಂಡು ಟಕಕ್ಕಂತ, ಅಮ್ಮ ಒಂದು ವಾರ ನನಗೆ ಬೆರಳು ಕೊಡ್ದಿದ್ದಾಗ ಮಾಡಿಬಿಟ್ಟಿದ್ದೆ ಪುಟ್ಟಿ ಅಂತ ಹೇಳ್ತಿರ್ತಾನೆ. ಇದೇನ್ರಿ ಈ ಪಾರ್ಟಿ ಭಯ ಪಡ್ತೀರಾ ನೀವು ಅಂತ ಚೆಕ್ ಮಾಡೋಕೆ. ಯೋಚನೆ ಮಾಡಿ ನೋಡಿ. ಆಪರೇಷನ್ ಮಾಡ್ಕೊಂಡು ಬಂದು ಮಲಗಿದೆ. ಅತ್ತಾನೆ ಬಂದಿದ್ಯೋ ಮಲಗಿದ್ಯೋ ಏನೋ. ಬಂದಿದ್ದೆ ನಮ್ಮ ಮಧ್ಯಾಹ್ನ 12:30. ಅಮ್ಮ ಹಸುವೆ ನೀವು ನಂಬಲ್ಲ, ಪಟ ಅಂತ ಬಸ್ಸಾರು, ಬಿಸಿ ಬಿಸಿ ಮುದ್ದೆ ಹಿಂಗೆ ಹಿಡ್ಬೇಕಾದ್ರೆ ಇಲ್ಲೆಲ್ಲ ಕೆಂಪುಗೆ. ಅದೇನೋ ಆಗ್ಬಿಟ್ಟಿದೆ, ಅದೇನೋ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನನ್ಗೆ ಒಂದು 10-12 ವರ್ಷ. ಏನೂ ಇಲ್ಲ, ನೀನ್ ನೋಡು ಅಂತ ಕಣ್ ತುಂಬ ನೋರು ಅಲ್ಲಿ ಕಚ್ಕೊಂಡು, ಕಣ್ ತುಂಬ ನೀರು ಅಲ್ಲಿ ಕಚ್ಕೊಂಡು ಒಳಗಡೆ ಹೋದ್ಲು. ಅದೇನ್ ಮಾಡ್ಕೊಂಡ್ಲು ನನ್ನ ತಾಯಿ ಜೀವ, ಅದಕ್ಕೆ ಹೇಗ್ ಸಿದ್ಧ ಮಾಡ್ಕೊಂಡ್ಲು ನನ್ನಮ್ಮ. ನೋಡಿದ್ರೆ ಮತ್ತೆ ಮಾರನೇ ದಿನ ಅಮ್ಮ ಕೆಲ್ಸಕ್ಕೆ ಹೋದ್ಲು. ನಾನ್ ತಿಂದುಬಿಟ್ಟು ಸ್ಕೂಲ್ಗೆ ಬಂದ್ಬಿಟ್ಟೆ. ಆಡೋ ವಯಸ್ಸು, ಕುಣಿಯೋ ವಯಸ್ಸು, ತಿನ್ನೋ ವಯಸ್ಸು. ನೋಡಿ ಅಷ್ಟು ನೋವಲ್ಲೂ ಅಮ್ಮ ಬಂದು ಅಲ್ಲಿ ರೆಡಿ 5 ನಿಮಿಷದಲ್ಲಿ ರೆಡಿ ಮಾಡ್ತೀವಿ, ಇರೋ ಅಂತ. ಬೆಳೆದ ಮೇಲೆ ಒಂದು ಹಂತಕ್ಕೆ ಬಂದ್ಮೇಲೆ ಗೊತ್ತಾಯ್ತು, ಅವ್ವ ಆಪರೇಷನ್ ಮಾಡಿಸ್ಕೊಂಡು ಬಂದಿದ್ಲು. ಆ ನೋವಲ್ಲಿ ಹೆಂಗ್ ಬಡಿಸಿದ್ಲು ರಾಮ. ಇವತ್ತು ನಾವು ಒಂದು ಇಂಜೆಕ್ಷನ್ ತೂತಿಗೆ ಒಂದು ತಲೆನೋವಿಗೆ ಅಯ್ಯಯ್ಯೋ ಅಂತೀನಿ ನಾನು.
ತಟ್ಕೊಳ್ಳಲ್ಲ. ಏನೋ ರಾಮಚಂದ್ರ ಅಂದ್ರೆ ಅಲ್ಲೊಂದು ಪ್ರೀತಿ, ಏನ್ ನೋವು ನೆನಪಿಗೆ ಬರಲ್ಲ. ನನ್ನ ಮಗ ಬಂದಿದ್ದಾನೆ, ಅವ್ನ್ ಬಡಿಸ್ಬೇಕು, ನನ್ನ ಮಕ್ಳು ಬರ್ತಾರೆ ಸಂಜೆ ಬಡಿಸ್ಬೇಕು, ಏನೋ ಒಂದ್ ಇಡಬೇಕು ಮಾಡ್ಬೇಕು ಅಂತ. ಇದು ಬದುಕು. ನೀವು ಅದನ್ನ ಕಟ್ ನೋಡಿ, ನನ್ನ ಮಾತು ಕೇಳಿ. ಗಂಟೆಗೆ 10 ರಿಂದ 15 ನಿಮಿಷ ಅದ್ರ ಮೇಲೆ ತಗೋಬೇಡಿ ಮಕ್ಳೆ. ಎಕ್ಸ್ಟ್ರಾ ಸ್ಪೈಸಿ ಇದು, ಎಕ್ಸ್ಟ್ರಾ ಉಪ್ಪಿನಕಾಯಿ, ಎಕ್ಸ್ಟ್ರಾ ಪೂರಿ, ಎಕ್ಸ್ಟ್ರಾ ಒಂದು ಹೋಳಿಗೆ, ಎಕ್ಸ್ಟ್ರಾ ಒಂದು ಜಾಮೂನ್ ಅನ್ಕೊಳ್ಳಿ. ಮಿಕ್ಕಿದ್ ನೀವು 40 ನಿಮಿಷ 50 ನಿಮಿಷದಲ್ಲಿ ನಿಮ್ಮ ಹೋಮ್ ವರ್ಕ್ ಇರ್ಬೋದು, ಆಟ ಇರ್ಬೋದು, ಗೆಳ್ತನ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅದೆಲ್ಲ ಇರ್ಲಿ. ಆದ್ರೆ ಈ ಗುರಿ ಮಾತ್ರ ಬಿಡಬೇಡಿ. ಯಾರೋ ಬಂದು ಪ್ರಚೋದನೆ ಮಾಡ್ದ ನಿಮ್ಮನ್ನ, ಸರಿ ಆಯ್ತು ನಿಮ್ಗೆ ಗೆಳ್ತನ. ಮೊನ್ನೆ ನೋಡಿ ಒಂದ್ ತಾಯಿ ಬಿಕ್ಕಿ ಅಳುತ್ತೆ, ಕಲಿಪುರುಷ ನೋಡಿ ಹಿಂಗಾಗ್ಬಿಟ್ಟಿದೆ. 18 ವರ್ಷ ತುಂಬಿ 3 ದಿನ ಎದ್ದೋಗ್ಬಿಟ್ಟಿದ್ದಾಳೆ. ಸರಿ ಆಯ್ತು, ನಿಮ್ಮನ್ನ ಪ್ರೀತಿ ಮಾಡಬೇಡಿ ಅಂತ ಹೇಳಲ್ಲ, ಗೆಳತನ ಇಟ್ಕೋಬೇಡಿ ಅಂತ ಹೇಳಲ್ಲ. ನಾನೇನ್ ಹೇಳ್ತಿದ್ದೇನೆ, ಒಂದು ಡಿಗ್ರಿ ಮುಗಿಸ್ಕೊಳ್ಳೋವರೆಗೂ ತಾಯಿ, ಒಂದು ಉದ್ಯೋಗ, ನಾಳೆ ಹೆಚ್ಚು ಕಮ್ಮಿ ಆಗ್ಬಿಟ್ಟೆ ಆ ಮಗುಗೆ, ನೀವು ಕಟ್ಕೊಳ್ಳೋ ಹೆಣ್ಮಗುಗೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅವಳನ್ನ ಹೇಗ್ ಪೋಷಿಸ್ತೀರಿ? ಫ್ರೆಂಡ್ದು ಬೈಕು, ಫ್ರೆಂಡ್ದು ಹೆಲ್ಮೆಟು, ಫ್ರೆಂಡ್ ಟೈ, ಫ್ರೆಂಡ್ದು ಪೆಟ್ರೋಲು, ಎಷ್ಟು ದಿನ ಫ್ರೆಂಡ್ ನೋಡ್ತಾನೆ ಮಕ್ಳೇ? ನೀವು ನೋಡ್ಬೇಕಾಗುತ್ತೆ. ಅಲ್ಲಿ ಇನ್ನೊಂದು ಅಮ್ಮನ್ ಕರ್ಕೊ ಬಂದಿದ್ದೀರಾ. ಆ ಹೆಣ್ಮಗು ಗೊತ್ತಿಲ್ಲ, ಏನೋ ಒಂದು ಆತಂಕ. ಹೆಣ್ಮಕ್ಳಾಗಿಯೇ ಗೊತ್ತಿಲ್ಲ, ಪುಟಾಣಿ ಮಕ್ಕಳು. ನಮ್ಮ ಮನೇಲಿ ಇಲ್ವಾ ಮಕ್ಕಳುಗಳು? ನನ್ನ ಧರ್ಮದೇವತೆ, ಅಯ್ಯೋ ಇಷ್ಟು ವರ್ಷ ಸಂಸಾರ ಮಾಡಿದ್ರು ನನ್ಗೆ ಅರ್ಥ ಆಗೋಲ್ಲ. ಆಕೆಗೆ ಸಡನ್ ಆಗಿ ಕಣ್ಣಲ್ಲಿ ನೀರು ಹಾಕೊಂಡು ಹಿಂಗೆ ಕುತ್ಕೊಬಿಡುತ್ತೆ ಮಗು ತರ. ಏನೋ ನಾನ ಅಂತ. ಆ ಗಲಿಬಿಲಿಗಳು ಗಾಬರಿಗಳು ಹೆಣ್ಮಕ್ಳಿಗೆ ಇದ್ದಿದ್ದೆ. ಯಾರ ಹತ್ರ ಹೇಳ್ಕೊತಾರೆ ಅವರು? ಅದೇನೋ ಗಾಬರಿ ಪಟ್ಟು ಇರ್ಕಣೋ, ನೀನ್ ಮುಗಿಸ್ಕೊ ಡಿಗ್ರಿ, ನಾನು ಮುಗಿಸ್ಕೋತೀನಿ. ಇಲ್ಲ, ನನಗೆ ಓದೋ ಅರ್ಹತೆ ಇಲ್ಲ, ನೀನಾದ್ರೂ ಮುಗಿಸ್ಕೊ. ನೀವು ಮುಗಿಸ್ಕೊಳ್ಳಿ ಡಿಗ್ರಿ. ಏನಾಗ್ಬಿಡುತ್ತೆ 20-21ಕ್ಕೆ? 1-2 ವರ್ಷ ಕೆಲ್ಸಕ್ಕೆ. ಒಂದು ಊರ್ಗೋಲ್ ಇಟ್ಕೊಳ್ಳಿ. ಎಸ್, ಆಕರ್ಷಣೆ ಆಗಿದೆ, ಪ್ರೀತಿ ಆಗಿದೆ, ಗೆಳತನ ಆಗಿದೆ, ರೈಟ್. ಆ ನಂಬಿಕೆ, ವಿಶ್ವಾಸ, ಡನ್. ಏನಾಗ್ಬಿಟ್ಟಿದೆ? ಅಮ್ಮ ಅಪ್ಪನ ನೋವು ಕೊಟ್ಟು ಗೊತ್ತಿಲ್ಲ. ಈಗ ನೀವು ತಗೊಳ್ಳೋದು ಇನ್ನೇನ್ ಸಿಗ್ಬಿಡುತ್ತೆ ಇನ್ನು 5 ವರ್ಷ ಆದ್ಮೇಲೆ ನೀವು ಡಿಗ್ರಿ ಮಾಸ್ಟರ್ಸ್ ಮುಗಿಸಿ ಒಂದು ಕೆಲಸ ಇಟ್ಕೊಂಡು ಮದುವೆ ಆದ್ರೆ ಏನ್ ಸಿಗುತ್ತೆ? ಈಗ ಓಡೋಗಿ ನೀವು ಮದುವೆ ಆದ್ರೆ ಏನ್ ಸಿಗುತ್ತೆ? ಕುಳಿತುಕೊಂಡು ಯೋಚನೆ ಮಾಡಿ. ಇದರಿಂದ ಹಬ್ಬ ಅಂದ್ರೆ 2 ದೇಹದ ಘರ್ಷಣೆಗಳು. ಅದು ಎಲ್ಲ ಪಶು ಪಕ್ಷಿ ಪ್ರಾಣಿ ಎಲ್ಲರೂ ಮಾಡೋದೆ. ಆಮೇಲೆ ನಿಮ್ ಪ್ರೀತಿ ಮೇಲೆ ನಂಬಿಕೆ ಇಲ್ವಾ? ತಂದೆ ತಾಯಿ ಇದೇನಾ? ನೀವು ಲೋಕಕ್ಕೆ ಮಾರ್ಗದರ್ಶಕರು ಮಕ್ಕಳೇ. ನೀವು ನಮ್ಮ ಅಮ್ಮಮ್ಮಂದರು. ನೀವು ನನ್ನ ಮಾತುಕಳಿ, ನಮ್ಮಮ್ಮ ಅಲ್ಲ, ಅಮ್ಮಮ್ಮಂದರು. ನೀವು ನಮ್ಮ ಅಪ್ಪ ಅಲ್ಲ, ಅಪ್ಪನ ಬೀರಿದ ಅಜ್ಜಂದರು. ನೀವು ಅಷ್ಟು ನಾಲೆಜ್ ಇದೆ. ಡೋಂಟ್ ರಶ್. ಗಲಿಬಿಲಿ ಆಗ್ಬೇಡಿ. ಹೌದು, ಗಲಿಬಿಲಿಯೇ, ಗಾಬರಿಯೇ. ನನ್ಗೆ ಹೇಳ್ತಾನೆ ಎಲ್ಲೋಗ್ಬಿಡುತ್ತೋ, ಮನೆಯವ್ರಿಗೆ ಗೊತ್ತಾಗ್ಬಿಡುತ್ತೇನೋ, ಇನ್ನೊಂದು ಸರಿ ಗೊತ್ತಾಗ್ಬಿಟ್ಟಿದೆ. ಸರಿಯೇ, ಸುಮ್ನಿರಿ, ಬೇಯ್ಬೇಡಿ. ಅವ್ರು ಹಾಗೆ ತಂದೆ ತಾಯಿ, ನಾವುಗಳು ಹಾಗೆ ಗಾಬರಿ. ಗುಬ್ಬಚ್ಚಿ ಸಾಕಿದೀನಿ, ಇವನ್ ಯಾರೋ ದಿಢೀರಂತ, ಇವಳು ಯಾರೋ ದಿಢೀರಂತ ಬರ್ತವೆ. ಅಲ್ಲೊಂದು ಮಾತುಗಳು ಇರ್ಲಿ. ಪ್ರೀತಿ ಇದ್ದ ಕಡೆ ಒಂದು ಮಾತು ಬರುತ್ತೆ. ಆಯ್ತಮ್ಮ, ಸರಿಮ್ಮ, ಸಾರಿಮ್ಮ, ನಾನು ಓದಿನ ಮೇಲೆ ಫೋಕಸ್ ಮಾಡ್ತೀನಿ. ನಿಮ್ ಪ್ರೀತಿ ಮೇಲೆ ನಂಬಿಕೆ ಇದೆ ಅಲ್ವಾ? ಆ ಪ್ರೀತಿನ ಉಳಿಸ್ಕೋಬೇಕಲ್ವಾ? ಆ ಪ್ರೀತಿ ಮುಂದ್ಗಡೆ ನಾಳೆ ಅವ್ರ ಅಮ್ಮ ಅಪ್ಪ ಕೇಳ್ತಾರೆ, ಏನೋ ಹುಡುಗಿ ಓದ್ಕೊಂಡಿದ್ದಾಳೆ ಅಂದ್ರೆ ಏನಂತ ಹೇಳ್ತೀರಾ? ನಿನ್ ಹುಡುಗ ಏನ್ ಮಾಡ್ಕೊಂಡಿದ್ದಾನಮ್ಮ ಅಂದ್ರೆ, ಅವನೇನು ಇಲ್ಲಮ್ಮ, ಬಟ್ ನಾನು ಓದ್ಕೊಂಡಿದ್ದೀನಿ, ನಾನು ಅವನನ್ನ ಚೆನ್ನಾಗಿ ನೋಡ್ಬಲ್ಲೆ. ಅದಾದ್ರೂ ಇರ್ಬೇಕಲ್ವಾ ಮಕ್ಕಳೇ? ಬೇಕಲ್ವಾ? ಇವತ್ತು IT ಓದಿರೋರಿಗೆ ಜಾಬ್ ಇಲ್ಲ. 18ಕ್ಕೆಲ್ಲ ದುಡುಕ್ಕಂತ ದುಮುಕ್ಬಿಟ್ಟು ಎದ್ದು ಒಂದು ಗೆಳ್ತನ, ವಿಶ್ವಾಸ. ಸರಿ, ನೀವು ತಪ್ಪಲ್ಲ. ನಾನು ಯಾವತ್ತೂ ತಪ್ಪನ್ನಲ್ಲ. ಪ್ರಪಂಚದಲ್ಲಿ ಸರಿ ಅನ್ನೋದೇ ಇಲ್ಲ, ಇನ್ ತಪ್ಪೆಲ್ಲಿದೆ ಅನ್ನೋದು ನನ್ನ ಸಿದ್ಧಾಂತ. ಸ್ವಲ್ಪ ಸಮಯ ತಗೋ, ಎಲ್ಲೂ ಹೋಗಲ್ಲ ನಿಮ್ ಪ್ರೀತಿ. ಇನ್ನೂ ಖುಷಿಯಿಂದ ಅವನ್ ಮುಂದ್ಗಡೆ ಬಂದ್ರೆ ಅವ್ರ ಮನೆಯವರು, ಎಂತ ಮಗುನಪ್ಪ ಅವಳು, ಎಂತ ಹುಡುಗನಪ್ಪ ಅವನು. ನೋಡು, ನಮ್ಮ ಹುಡುಗಿನ ಪ್ರೀತಿಸಿರ್ಬೋದು, ಆದ್ರೆ ಅವಳನ್ನ ಯಾವತ್ತೂ ಡಿಸ್ಟರ್ಬ್ ಮಾಡಿಲ್ಲ, ಅವಳ ಗುರಿಗೆ, ಕನಸಿಗೆ ಅಂತ ಬೆಂತಟ್ತಾರೆ. ಖಂಡಿತ ತಂದೆಯಾಗಿ ನಾನು ಬೆಂತಟ್ತೀನಪ್ಪ, ನಿಮ್ಮನ್ನ ನಾನು ಬೆಂತಟ್ತೀನಿ ಮಗಳೇ. ನೀವು ಗೆಲ್ಲೋದು ನಂಗೆ ತುಂಬಾ ಇಷ್ಟ. ನಿಮ್ ಮುಖದಲ್ಲಿ ಸದಾ ನಗು ಇರಬೇಕು. ನಿಮ್ ಗುರಿ ಅಲಾರಾಮ್ ವಾಚ್. ಅವನ ಜೊತೆಲೆ ಮಾತಾಡ್ತಾ ಕೂತಿದ್ದೀರಿ ಒಂದು ಫೋನಲ್ಲಿ. ಅಲಾರಾಮ್ ಹೊಡೆದಿದ್ದೆ, ಇರೋ ಒಂದು 15 ನಿಮಿಷ, ನಾನು ಒಂದು ಸಣ್ಣ ರಿವೈಸನ್ ಮಾಡ್ಕೋಬೇಕು, ನಾ ಮಾಡ್ತೀನಿ, ಇರೋ. ತಗೊಳ್ಳಿ. ಆ 10 ರಿಂದ 15 ನಿಮಿಷ, ಅದಕ್ಕೆ ಮೇಲೆ ಬೇಡ. ದೆನ್ ಅಲ್ಲಿ ತಂದು ಇಟ್ಕೊಬಿಡ್ಬೇಕು. ಯಾರು ಸತ್ರು, ಯಾರು ಬದುಕಿದ್ರು, ಅವನೇನೋ ಸೆಂಚುರಿ ಹೊಡೆದು ಬಿಡ್ತಾನಂತೆ. ಏನಾಗಲ್ಲ. ಒಂದು ಬಾಲಲ್ಲಿ 6 ಹೊಡೆದ್ರು ಸೆಂಚುರಿ ಅಂತೆ, ಪ್ಲಸ್ ವಿನ್ ಅಂತೆ. ಸರಿ, ಇದ್ಕೊಳ್ಳಿ, ಏನಾಗಲ್ಲ. 15 ನಿಮಿಷದಲ್ಲಿ ನೀವು ಹೊಡಿತಿಲ್ವಲ್ಲ,
ಅವನೇನು ನಿಮ್ಗೆ ಬಹುಮಾನ ಹಂಚ್ತಿಲ್ವಲ್ಲ. ಆ ಹೀರೋ ನಿಮಗೆ 100 ಕೋಟಿ ಏನೋ ಸೈನ್ ಹಾಕಿದಾನಂತೆ, ಒಂದು ಮೂವಿ ಹಿಟ್ ಆಯ್ತು, ನಿಮ್ಗೆ ಅನ್ಸ್ತಾನ? ಕಟೋಟ್ ರಾತ್ರಿ ಹೋಗಿ ಕಟ್ಟೋರು ನೀವು, ಹಾಲಾಭಿಷೇಕ ಮಾಡಿದವ್ರು ನೀವು, ಓ ಅಂತ ಆಟೋಗ್ರಾಫ್ ತಗೊಂಡವ್ರು ನೀವು, ಅಷ್ಟು ದುಡ್ಡು ಕೊಟ್ಟು ಪಿಕ್ಚರ್ ನೋಡಿದವ್ರು ನೀವು. ಆ ದುಡ್ಡು, ಆ ಗೌರವ ನೀವು ಅಷ್ಟು ಉಳಿಸ್ಕೋಬೇಕು. ಎಷ್ಟು ದಿನ ಅಂತ ಇನ್ನೊಂದು ಹೀರೋ, ಇನ್ನೊಂದು ಸೂಪರ್ ಸ್ಟಾರು, ಇನ್ನೊಂದು ಆಟಗಾರ ಅಂತ ಹೋಗೋದು? ನಿಮ್ಮನ್ನು ಯಾವಾಗ ಹೀರೋ ಆಗುತ್ತೋ, ನೀವು ಯಾವಾಗ ಹೀರೋ ಆಗುತ್ತೋ, ನೀವು ಯಾವಾಗ ಸೂಪರ್ ಸ್ಟಾರ್ ಆಗುತ್ತೋ? ಈ 15 ನಿಮಿಷ, ಗಂಟೆಗೆ 15 ನಿಮಿಷ ಮ್ಯಾಕ್ಸಿಮಮ್, 10ರಿಂದ 15 ನಿಮಿಷ ನಂದು. ಯಾರು ಹಾಳಾಗ್ಲಿ, ಯಾರು ಬದುಕ್ಲಿ, ಯಾರು ಸಾಯ್ಲಿ, ಯಾರು ಗೆಲ್ಲಲಿ, ಯಾವ ದೊರೆ ಬಾಯ್ ಬಡ್ಕೊಳ್ಳಿ. ಕೆಲವರು ಬುರುಡೆ ಬಿಡ್ತಿರ್ತಾರೆ, ಬುರುಡೆ ದಾಸರು, ಅವ್ರು ಬಿಟ್ಕೊಳ್ಳಿ. ಭಾಷೆ, ಧರ್ಮ, ಇನ್ನೊಬ್ಬ ಲೇವಡಿ, ಏನೋ ಒಂದು ಟ್ರಿಗರ್ ಮಾಡೋದು. ಈಗ ತಾನೇ ಬಂದ್ಬಿಡ್ತಂತೆ ಸೀರೀಸ್ ನೋಡ್ಬಿಡು, ಏನಾಗಲ್ಲ, ಏನೂ ಆಗಲ್ಲ. ನೀವಿದ್ರೆ ಜಗತ್ತು. ಅಹಂ ಬ್ರಹ್ಮಾಸ್ಮಿ, ನೀವೇ ಅದು. 15 ನಿಮಿಷ, ये मेरा वक्त है, ये मेरा नंबर है, ये मेरा सक्सेस है, ये मेरा पैसा है, मेरा दौलत है, मेरा ಶೌರತ್ है, मेरा प्यार है. ಇದು ನಂದು. ನಿಮ್ ಹುಡುಗಿಗೋಸ್ಕರ ಗೆಲ್ಬೇಕಲ್ವಾ? ನಿಮ್ಗೆ ಇನ್ಸ್ಪಿರೇಷನ್ ಇದೆ ಅಲ್ವಾ? ನಿನ್ ಫ್ರೆಂಡ್ಗೋಸ್ಕರ ಬೇಡ, ನಿಮ್ಗೊಂದು ಅವಮಾನ ಆಗಿದೆ, ಅಲ್ಲಾದ್ರೂ ನಿಂತ್ಕೋಬೇಕಲ್ವಾ? ಇಷ್ಟೇ ಕಣೋ ಅಂದವನ್ ಮುಂದ್ಗಡೆ, ಇವನಿಷ್ಟೇ ಅಂದವನ್ ಮುಂದ್ಗಡೆ, ಪರವಾಗಿಲ್ಲ, ಐ ಆಮ್ ಕಮಿಂಗ್ ಬ್ಯಾಕ್. ಅಲಾರಂ ವಾಚ್ ಏನೇನೋ ಇಟ್ಕೊಂಡು ಮೊಬೈಲಲ್ಲಿ ಸೆಟ್ ಮಾಡಿ 4 ಅಲಾರಂ ಇಟ್ಕೊಳ್ಳಿ. ಬಂದ್ಬಿಡ್ಬೇಕು, 10 ನಿಮಿಷ ಕಣೋ ನಂದು ಅಂತ. 10 ನಿಮಿಷ ಸ್ಕಿಪ್ಪಿಂಗು. ಗಂಟೆಗೊಮ್ಮೆ ನೀವೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಅಲ್ವಾ? 15 ನಿಮಿಷ ಸ್ಕಿಪ್ಪಿಂಗ್, 15 ನಿಮಿಷ ಪುಷಪ್, 15 ನಿಮಿಷ ಪುಲ್ಲಪ್. ಗಂಟೆಗೊಮ್ಮೆ. ಬೆಳಿಗ್ಗೆ 5:30, 6:30, 7:30 ಡನ್. ಸಂಜೆ 5:30, 6:30, 7:30, 8:30, 9:30, 8 ಅವರ್. 15 ಮಿನಿಟ್ಸ್, 120 ಮಿನಿಟ್ಸ್, 2 ಅವರು ನಿಮಗೋಸ್ಕರ. ಆ ರನ್ನಿಂಗ್ ಅಲ್ಲಿದ್ರೆ ಐ ಶುಡ್ ಬಿ. ಆ 15 ಮಿನಿಟ್ಸ್ ಉಸಿರು ದಮ್ಮೆಡ್ದು ಓಡಬೇಕು. ಬೇರೆ ಏನು ಯೋಚನೆ ಮಾಡಲ್ಲ. ಅವಮಾನ ಮಾಡಿದ್ದಾರೆ, ತೆಗಳಿದ್ದಾರೆ, ಇನ್ನೊಂದು ಅಂದಿದ್ದಾರೆ, ಕೊಟ್ಟಿದ್ದಾರೆ, ಸನ್ಮಾನ, ಮೆಡಲು, ಅದೆಲ್ಲ ಮರ್ತೋಗ್ಬಿಡ್ತೀರಿ. ಮತ್ತು ಬಿಡ್ಬೇಕು. ಕದಲುವುದಿಲ್ಲ, ನಾನು ಬಂಡೆಯಾಗಿ ಕುಳಿತುಕೊಳ್ತೇನೆ. ಈ 15 ನಿಮಿಷ ನಂದು ಕಣೋ, 45 ನಿಮಿಷ ನಿಂದು. ಅಮ್ಮನಿಗೆ, ಅಪ್ಪನಿಗೆ, ಫ್ರೆಂಡ್ಸ್ಗೆ, ಪಾರ್ಟಿಗೆ, ಸುತ್ತೋಕೆ, ಆಡೋಕೆ, ರೀಲ್ಸ್ ನೋಡೋಕೆ, ಏನ್ ಬೇಕಾದ್ರೂ ಇಟ್ಕೊಳ್ಳಿ. ದಿಸ್ 15 ಇಸ್ ಮೈನ್. ಇದು ನಂದು, ಈ ಲೋಕ ನಂದು ಕಣ. ಇದನ್ನ ಆಳೋಕೆ ನಾನೇ ಬಂದಿರೋದು, ಇನ್ಯಾರ ಕೈಗೂ ನಾನು ಕೊಡಲ್ಲ. ಈ 15 ನಿಮಿಷ ನಾನು ಕೊಡಲ್ಲ. ಐ ಆಮ್ ಗೋಯಿಂಗ್ ಟು ಸ್ಟೇ ಹಿಯರ್. ನನ್ನ ಮಾತು ಕೇಳಿ 15 ನಿಮಿಷ ನಾನು ನಿಮ್ಮನ್ನು ಕೇಳ್ತಿದ್ದೆ. ನಾನು ಜಾಸ್ತಿ ಕೇಳ್ತಿಲ್ಲ, 15 ಗಂಟೆ ಕೇಳ್ತಿಲ್ಲ, 15 ದಿನ ಕೇಳ್ತಿಲ್ಲ, ವಾರ ಕೇಳ್ತಿಲ್ಲ, ತಿಂಗಳು ಕೇಳ್ತಿಲ್ಲ, ವರ್ಷ ಕೇಳ್ತಿಲ್ಲ. ಐ ಆಮ್ ನಾಟ್ ಆಸ್ಕಿಂಗ್. ನೀವು ನಿಮಗೆ ಹೇಳ್ಕೊಳ್ಳಿ, 15 ನಿಮಿಷ ನನಗೋಸ್ಕರ ಬದುಕ್ತಾನೆ, ನನ್ನ ಹುಚ್ಚುಗೋಸ್ಕರ ಬದುಕ್ತಾನೆ. ಎಂಥದಾದ್ರೂ. ಹೌದು, ಅಮ್ಮ ಆಸ್ಪತ್ರೆಯಲ್ಲಿದ್ದಾಳೆ, 15 ನಿಮಿಷ. ಹೌದು, ಅಪ್ಪ 15 ನಿಮಿಷ. ಯಾರೋ ತೀರ್ಕೊಂಡ್ರು, ವೋಟಿಂಗ್, ಎನಿಥಿಂಗ್. ಈ ಒಂದು ನಿಯಮ ಇಟ್ಟುಕೊಳ್ಳಿ ಮಕ್ಕಳೇ. ನೀವು ಕೂಡ ಅಷ್ಟೇ, ತಂದೆ ತಾಯಿಯಾಗಿ ಅವ್ರ ಜೊತೆ 15 ನಿಮಿಷ ಕೂತ್ಕೊಳ್ಳಿ. ನೀವು ರೀಲ್ಸ್ ನೋಡ್ತಾ ಎಲ್ಲೋ ಹೋಗ್ಬೇಡಿ, ಕೂತ್ಕೊಳ್ಳಿ ಅವ್ರ ಜೊತೆ. ಸೀರಿಯಲ್ ಆಫ್ ಮಾಡಿ, ರೀಲ್ಸ್ ಆಫ್ ಮಾಡಿ, ಮೊಬೈಲ್ ನೆಟ್ ಆಫ್ ಮಾಡಿ, ನೀವು ಫ್ರೆಂಡ್ಸ್ ಜೊತೆ ಮಾತಾಡೋದು ಆಫ್ ಮಾಡಿ, ಗ್ರೂಪ್ ಚಾಟಿಂಗ್ ಆಫ್ ಮಾಡಿ, ಸ್ಟೇಟಸ್ ಹಾಕೋದು ಆಫ್ ಮಾಡಿ, ಎಲ್ಲೋ ಯಾರ ಜೊತೆಲೂ ಕಾಫಿ ಕುಡಿಯೋದು ಆಫ್ ಮಾಡಿ. 15 ನಿಮಿಷ ಅವ್ರ ಜೊತೆಲಿ ಕೂತ್ಕೊಳ್ಳಿ. ವಾಕಿಂಗ್ ತಾನೆ ಹೋಗ್ಬೇಕು, ಹೋಗಿವ್ರಂತ 15 ನಿಮಿಷ ಅಲ್ಲಿ ಕೂತ್ಕೊಳ್ಳಿ. ಯಾವುದೋ ಬೀಗ್ ರೂಟಕ್ಕೆ ಹೋಗ್ಬೇಕು ತಾನೆ, 15 ನಿಮಿಷ ಅಲ್ಲಿ ಕೂತ್ಕೊಬಿಟ್ಟು ಆಮೇಲೆ ಬೀಗ್ ರೂಟಕ್ಕೆ ಹೋಗಿ. ಏನೂ ಆಗಲ್ಲ. ತಿನ್ನೋದು ಇಷ್ಟೇನೆ. ಇವತ್ತಿರೋ BP-ಗೆ, ಶುಗರ್ಗಳಿಗೆ 100 ಗ್ರಾಮ್ ಊಟ ತಿನ್ನೋಲ್ಲ ನೀವು. ನಂತರ ಒಂದು ಅರ್ಧ kg ತಿಂತೇನೆ ನಾನು. ನಾನಾಗಿ ಬೇಡ ಕೊಣು. ಇನ್ಮೇಲೆ ಬದುಕ್ಲಿಕ್ಕೆ ತಿನ್ನೋದಲ್ಲ, ಬದುಕಿಸ್ಲಿಕ್ಕೆ ತಿನ್ಬೇಕು ಅನ್ನೋ ಸ್ಥಾಯಿ ನಮ್ಮದು. ವೈಧಾಂತಿಕವಾಗಿ ನಾವು ಆ ಎತ್ತರಕ್ಕೆ ಹೋದ ಮೇಲೆ ಅದಕ್ಕೆ ಇಟ್ಬಿಟ್ಟಿದ್ದಾನೆ 50 ಗ್ರಾಮ್ ಸಾಕು ಅಂತ. ಅದಕ್ಕೆ ಮೆಲ್ಲಗೆ ನನ್ನ ಧರ್ಮಪತ್ನಿ ಡ್ರೈ ಫ್ರೂಟ್ಸು, ಬೇಯಿಸಿದ ಕಾಳುಗಳು ಇಟ್ಬಿಟ್ಟು ಅದನ್ನೊಂದೊಂದು ಸ್ಪೂನ್ ತಿನ್ನಿಸ್ತಿರುತ್ತೆ, ಹಣ್ಣನ ರೂಪದಲ್ಲಿ, ಇನ್ನೊಂದು ರೂಪದಲ್ಲಿ. ಅದಕ್ಕೆ ಹೇಳ್ತಿದ್ದಾನೆ, ನಾನು ಹೇಗೋ ಇರ್ತೇನೆ, ನಾನು ಬಂದಾಯ್ತು, ನಾನು ಗೆದ್ದಾಯ್ತು, ನಾನು ನಿಂತಾಯ್ತು, ನನ್ಗೆ ಇದಕ್ಕೆ ಮೇಲೆ ಇನ್ನೇನು ಬೇಡ, ಎಲ್ಲ ಸಿಕ್ಕಾಯ್ತು. ನಿಮಗೆ ಗೊತ್ತಿಲ್ಲ, ನನಗೆಲ್ಲ ಸಿಕ್ಕಿದೆ, ನಾನೊಬ್ಬ ಕೋಟೀಶ್ವರ. ಇವತ್ತು ಹೇಳ್ತಿದ್ದೇನೆ, ಇಷ್ಟು ಜನ, ಕೋಟಿ ಜನಗಳ ಪ್ರೀತಿ ಗಳಿಸಿದ್ದೇನಲ್ವಾ, ಅದಕ್ಕೆ ಮೀರಿದ್ದಿಲ್ಲ. ಅದಕ್ಕೆ ಹೇಳ್ತಿದ್ದಾನೆ, ನೀವು ನನ್ನನ್ನು ಡಿಪೆಂಡ್ ಆಗಬಾರ್ದು, ನನ್ನ ಹತ್ರ ಹುಡ್ಕೊಂಡೇ ಬರಬಾರ್ದು, ನೀವು ಬರಲೇಬಾರ್ದು, ಯಾವುದಕ್ಕೂ ಬರಬಾರ್ದು. ನೀವು
ಬರಬಾರ್ದು. ದೇವ್ರ ಹತ್ರನೂ ಹೋಗ್ಬಾರ್ದು. ನೀವೇ ದೇವರಾಗ್ಬೇಕು, ನೀವೇ ಬ್ರಹ್ಮ ಆಗ್ಬೇಕು, ನೀವೇ ರುದ್ರ ಆಗ್ಬೇಕು, ನೀವು ಶಕ್ತಿ ಆಗಬೇಕು ಅಷ್ಟೇ. 15 ನಿಮಿಷ ಇದನ್ನ ಮಾಡಿ ತಂದೆ ತಾಯಿಯಾಗಿ ನೀವು ಗೆಲ್ತೀರಿ. ನೀವು ಕೂಡ ನಿಮ್ಮ ಕೆಲಸದಲ್ಲಿ 15 ನಿಮಿಷ ನಾನು ಕುತ್ಕೊಂಡು ಈ ಕೆಲಸ ಮಾಡ್ತಾ, ಆಮೇಲೆ 45 ನಿಮಿಷ ನಿಮ್ಮ ಮನಸ್ಸೆಲ್ಲೋ ಓಡ್ತು, ನಿಮ್ಮ ಬುದ್ಧಿ ಎಲ್ಲೋ ಓಡ್ತು, ಇನ್ನೊಂದು ಏನೋ ಮಾಡಿದ್ರೆ ಮಾಡ್ಕೊಳ್ಳಿ. ಎಲ್ಲರೂ ಬರೀ ವಿದ್ಯಾರ್ಥಿಗಳೇ, ನಾವೆಲ್ಲ ವಿದ್ಯಾರ್ಥಿಗಳೇ. ನಾನು ಅಷ್ಟೇ, ಇಷ್ಟು ವಯಸ್ಸಾಗಿದ್ರು 15 ನಿಮಿಷ ವಿಚ್ ಐ ಗಿವ್ ಟೈಮ್ ಟು ರಿಸರ್ಚ್. ನೀವು ಮಾಡ್ತೀರಿ, ನೀವು ನನಗೆ ಆ ಕಮೆಂಟ್ಸ್ ಹಾಕ್ತೀರಿ, ಕಾಯ್ತಿರ್ತಾನೆ. ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ, ಅಣ್ಣನಾಗಿ, ಮಿತ್ರನಾಗಿ, ಗುರುವಾಗಿ ನೀವು ನನಗೆ ನಿಂತಿದ್ದೀರಲ್ವಾ? ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬ ವಿಶ್ವೇಶ್ವರಯ್ಯ ಹುಡ್ತಾರೆ. ಎಸ್, ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ SL ಭೈರಪ್ಪ ಹುಡ್ತಾರೆ. ಒಬ್ಬ ಮಾಸ್ತಿ, ಕನ್ನಡದ ಆಸ್ತಿ ಹುಟ್ಕೋತಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಗಾನಗಂಧರ್ವ ಹುಟ್ಕೋತಾರೆ. ಇದು ನನ್ನ ಕನಸು. ಮಾಡ್ತೀರಿ? ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ? ಹೌದು ಗುರುಗಳೇ, ನಾವು ಫಾಲೋ ಮಾಡ್ತೇವೆ. ನಮ್ಮ ದಿನನಿತ್ಯದ ಚಟುವಟಿಕೆಗಳು 15 ನಿಮಿಷ ವಿಷ್ಣು ಸಹಸ್ರನಾಮ ಕೇಳಿ, ಆಮೇಲೆ ಬ್ರೇಕ್ ತಗೊಂಡು ಇನ್ನೊಂದು ಕೇಳಿವ್ರಂತೆ, ಬೇರೆ ಏನೇನೋ ಜಗಳ ಆಗ್ತದೆ. 15 ನಿಮಿಷ ನನ್ನ ಅಡಿಗೆ, ನನ್ನ ಕ್ಲೀನು, ನನ್ನ ಕಾರ್ಯ, ನನ್ನ ಕೆಲಸ, ನನ್ನ ಫೈಲ್ಸು. 15 ನಿಮಿಷ ಸೈಕ್ಲಿಂಗ್ ಮಾಡ್ತಾನೆ, 15 ನಿಮಿಷ ವಾಕಿಂಗ್ ಮಾಡ್ತಾನೆ. ಇದನ್ನ ಮಾಡಿ ನೀವು ಆರೋಗ್ಯಂ, ಆನಂದಂ, ಸಿರಿವಂತಿಕೆ ಎಲ್ಲವೂ ನಿಮ್ಮದೇ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. 15 ನಿಮಿಷ ಕಾಯ್ತಿರ್ತೇನೆ, ನೀವು ಹಾಕ್ತೀರಿ, ನಾನು ನೋಡಬೇಕು. ನೀವ್ಯಾರು ಬರಬಾರ್ದು, ಎಲ್ಲರೂ ಬಂದರೆ ಸಾಕು. ದುಡ್ಡು ನಂಗೆ ಬೇಡ ಮಕ್ಕಳೇ. ಹೊಟ್ಟೆ ತುಂಬ ಕೊಟ್ಟಿದ್ದೀರಿ, ಪಗಡಿ ಕಟ್ಸಿದ್ದೀರಿ, ನಾನು ಆನಂದವಾಗಿದ್ದೇನೆ. ಆ ಗಂಗಮ್ಮನೇ ಸಾಕ್ಷಿ. ಲೆಕ್ಕಗಳಿರ್ಬೋದು, ಇನ್ನೊಂದಿರ್ಬೋದು, ಜಗನ್ಮಾತೆಯೇ ಸಾಕ್ಷಿ. ಬಿಡಿ, ನೀವೆಲ್ಲೂ ನಿಮ್ಮ ಮನೇಲಿ ಆನಂದವಾಗಿದ್ದರೆ ನಿಮ್ಮಿಂದ 4 ಜನಕ್ಕೆ ನೆರಳ ಬೇಡ. ಇನ್ಮೇಲೆ 4 ಜನ ಬಿಟ್ಬಿಡಿ, ನೀವು ಬದುಕಿ 4 ಜನ್ಮಕ್ಕಾಗುವಷ್ಟು ಸಂಪಾದನೆ ನೀವು ಮಾಡ್ಕೊತೀರಿ. ಹೆಸರು, ಕೀರ್ತಿ, ದುಡ್ಡು. ಮೇಷರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿದ್ದು, ಸೂರ್ಯ ಕುಜನ್ ಸಾರದಲ್ಲಿದ್ದು, ಕುಜ ಕೇತು ಸಾರದಲ್ಲಿದ್ದು, ಕೇತು ವಿಶೇಷವಾಗಿ ಸೂರ್ಯನ ಸಾರದಲ್ಲೇ ಇರತಕ್ಕಂಥದ್ದು. ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ರಾಜಕೀಯ ಇಲಾಖೆ, ಮಿಲಿಟರಿ ಇಲಾಖೆ, ಡಿಫೆನ್ಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಭೂಮಾಪನ ಇಲಾಖೆ, ದೊರೆ ಇಲಾಖೆಗೆ ತಲೆನೋವು ತಪ್ಪಿದ್ದಲ್ಲ. ನೋಡಿ, ಅಲ್ಲಿ ಎಂತೆಂಥವ್ರ ಮೇಲೇನೋ ಇಡಿಗಳಂತೆ, ಇನ್ನೊಂದಂತೆ, ಅದಂತೆ, ಇದಂತೆ. ಸೊ ಮೇಷರಾಶಿ ಕುಜಾಕೇತು ಸೇರಿರೋದ್ರಿಂದ ಅಲ್ಲೊಂದು ಏನೋ ತಟಸ್ಥ ಅನ್ನತಕ್ಕಂಥ ಭಾವ. ಅದರಲ್ಲೂ ದೊಡ್ಡ ಸ್ಥಾನ, ದೊಡ್ಡ ಗೌರವ, ದೊಡ್ಡ ಪದವಿ, ದೊಡ್ಡ ಕೆಲಸ. ದೊಡ್ಡ ಕೆಲಸ ಏನಾದ್ರು ಮಾಡಿದ್ರೆ ಮನೆವರೆಗೂ ಹುಡ್ಕೊಂಡು ಬರುತ್ತೆ. ಅವಮಾನಗಳು, ಅಪಮಾನಗಳು, ಕೋರ್ಟ್ವರೆಗೂ ಹೋಗಿ ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ, ಎಚ್ಚರಿಕೆ. ಬೇಡಪ್ಪ, ಅಮ್ಮನಾಲೇ ಅರಗಿಸ್ಕೊಳ್ಳಿಕ್ಕಾಗಲಿಲ್ಲ. ಇನ್ನು ದೂರ ಪ್ರಯಾಣ, ದೂರದ ಕೆಲಸ, ಗೊತ್ತಿಲ್ಲದ ಕೆಲಸ, ಗೊತ್ತಿಲ್ಲದ ವ್ಯಾಪಾರ, ಅನ್ಯಾಯದ ವ್ಯಾಪಾರ, ಅಧರ್ಮದ ವ್ಯಾಪಾರ, ಅಧರ್ಮದ ದುಡ್ಡು ಬೇಡ. ಇವತ್ತಿಗೆ ಚೆನ್ನಾಗಿರ್ತೀವಿ ಮಕ್ಕಳೇ. ಇವತ್ತಿಗೆ ನನ್ನ ಅಜ್ಜ ಹೇಳ್ಕೊಟ್ಟು ಮಾತು, ಇವತ್ತು ಹೊಟ್ಟೆ ತುಂಬಾ ಕುಡ್ದಾಗ ಅನ್ಸುತ್ತೋ, ಮುಂದಕ್ಕೆ ಅದು ಕರಳೆಲ್ಲ ಕಿತ್ತಾಕ್ಬಿಡುತ್ತೆ ಅನ್ನತಕ್ಕಂಥದ್ದು. ಎಚ್ಚರಿಕೆ. ವೃಷಭ ರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿದ್ದು, ಸೂರ್ಯ ನಿಮ್ಮ ಮನೆಯಲ್ಲೇ ಇದ್ದಾನೆ. ಸ್ವಲ್ಪ ದಗ 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 ಅಂತ ಇರ್ತೀರಿ. ಸ್ವಲ್ಪ ಕೋಪ, ಸಿಟ್ಟು, ಆತುರ, ರಭಸ, ಜಾಗ್ರತೆ. ಕೋಪವೇ ಸರ್ವಂ ನಾಸ್ತಿ. ಕೋಪದಿಂದ ತಾನು ಕೇಳೋದಲ್ಲದೆ ಎದುರುಗಡೆ ಅವ್ರ ಮನಸ್ಸಿಗೂ ಘಾಸಿ ಆಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಅದರಲ್ಲೂ ದೊಡ್ಡ ಸ್ಥಾನದಲ್ಲಿರೋರು ಏನ್ ಮಾತಾಡ್ತೀರಿ, ಎಲ್ಲಿ ಹೇಗಿರ್ತೀರಿ, ಅದ್ರ ಕಡೆ ಗಮನ ಕೊಡ್ಲಿ. ಅದೊಂದು ಬಾಯನ್ನ ಕಂಟ್ರೋಲ್. 10 ನಿಮಿಷ ಮಾತಾಡಲ್ಲ, 10 ನಿಮಿಷ ಅಷ್ಟೇ. ಈ 10 ನಿಮಿಷ ಅನ್ಕೊಳ್ಳಿ, ಅರ್ಧ ಯುದ್ಧ ನೀವು ಗೆದ್ದ ಹಾಗೆ. ಮಿಥುನ ರಾಶಿ.
ಚಂದ್ರ ಸೂರ್ಯನ ಸಾರ, ಸೂರ್ಯ 12ನೇ ಮನೆ. ಸ್ವಲ್ಪ ಟ್ಯಾಕ್ಸು, ಪೆನಾಲ್ಟೀಸು, ಹಿರಿಯರ್ ಕಮಿಟ್ಮೆಂಟು, ಓಡಾಟ, ಸುತ್ತಾಟ, ಖರ್ಚುಗಳು, ಸಿಕ್ಕಾಬಟ್ಟೆ ಖರ್ಚುಗಳು. ಆರೋಗ್ಯದ ಕಡೆ ತುಂಬಾ ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಹೃದಯ ಸಮಸ್ಯೆ ಇರೋರಂತೂ ವೆರಿ ಕೇರ್ಫುಲ್. ಕರ್ಕಾಟಕ ರಾಶಿ. ಚಂದ್ರ ಸೂರ್ಯನ ಸಾರ ಬ್ಯೂಟಿಫುಲ್. ಸೂರ್ಯ 11ನೇ ಮನೆ, ಫ್ಯಾಂಟಾಸ್ಟಿಕ್. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ ಅದ್ಭುತವಾಗಿ ನಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಸಿಂಹ ರಾಶಿ. ಸೂರ್ಯ ಕೇಂದ್ರದಲ್ಲಿ, ಚಂದ್ರ 6ನೇ ಮನೆಯಲ್ಲಿ. ವಿಜಯ ಪ್ರಾಪ್ತಿ, ನ್ಯಾಯಬದ್ಧ ಧರ್ಮಬದ್ಧ ಕೆಲಸ, ದಾರಿ ತೋರಿಸುವ ಕೆಲಸ, ರಕ್ಷಣೆ ಮಾಡುವ ಕೆಲಸ. ಸ್ವಲ್ಪ ಪರಿಶ್ರಮವೇ, ಟೆನ್ಷನ್, ಜವಾಬ್ದಾರಿ ಅಂದಮೇಲೆ ಟೆನ್ಷನ್ನೇ, ಬಟ್ ಅಲ್ಲೊಂದು ಆತ್ಮತೃಪ್ತಿ ಇರತಕ್ಕಂಥ ಒಂದು ದಿನವಾಗಿರುತ್ತೆ. ಕನ್ಯಾ ರಾಶಿ. ಪಂಚಮದಲ್ಲಿ ಚಂದ್ರ, ಭಾಗ್ಯದಲ್ಲಿ ಸೂರ್ಯ, ವ್ಯಯಾಧಿಪತಿ ಭಾಗ್ಯಂ. ಅದೃಷ್ಟಕ್ಕೋಸ್ಕರ, ಭೂಮಿಗೋಸ್ಕರ, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಜವಾಬ್ದಾರಿಗೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳ ಬಾಬತ್ತು ಬಿಟ್ಟು ಬೇರೆ ಇನ್ಯಾವ ಟೆನ್ಷನ್ನು ಇಲ್ಲ. ಸ್ವಲ್ಪ ಹೆಡ್ಡೇಕಿಂದ ಬಳಲ್ತೀರಿ, ನೋಡ್ಕೊಂಡು. ತುಲಾ ರಾಶಿ. ಸುಖದಲ್ಲಿ ಚಂದ್ರ, ಸೂರ್ಯನ ಭಾವ. ಸೂರ್ಯ 8ನೇ ಭಾವ. ಒಡ ಹುಟ್ಟಿದವರು, ಭೂಮಿ ತಕರಾರುಗಳು, ಕೋರ್ಟ್ ಸಮಸ್ಯೆಗಳು, ಲೀಗಲ್ ಸಮಸ್ಯೆಗಳು ಏನಾದರೂ ಇದ್ರೆ ಅದನ್ನ ಸರಿಪಡಿಸಿಕೊಳ್ಳಲಿಕ್ಕೆ ಅದ್ಭುತವಾಗಿರತಕ್ಕಂಥ ಒಂದು ದಿನವಾಗಿರುತ್ತೆ. ನಿಮ್ಮ ಮಾತು ಇನ್ನೊಬ್ಬರು ಕೇಳುವಷ್ಟು ಶಕ್ತಿ ಭಗವಂತ ಇವತ್ತು ಕೊಟ್ಟಿರತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ಇನ್ನು ವೃಶ್ಚಿಕ ರಾಶಿ. ವಿಶೇಷವಾಗಿ ಚೆನ್ನಾಗಿದೆ. ಸೂರ್ಯ ನಿಮ್ಮನ್ನೇ ನೋಡ್ತಿದ್ದಾನೆ. ದೊಡ್ಡ ಕಾರ್ಯ, ದೊಡ್ಡ ಕೆಲಸ, ದೊಡ್ಡ ವ್ಯವಸ್ಥೆ ಏನಾದ್ರೂ ಮಾಡ್ತಿದ್ದೀರಿ. ತುಂಬಾ ದೊಡ್ಡ ಜವಾಬ್ದಾರಿ ನಿಮ್ಮದೇ ಇದೆ. ಕುಟುಂಬದ ಜವಾಬ್ದಾರಿ, ವ್ಯವಹಾರದ ಜವಾಬ್ದಾರಿ, ವ್ಯಾಪಾರದ ಜವಾಬ್ದಾರಿ. ಇನ್ನಷ್ಟು ದೊಡ್ಡ ಜವಾಬ್ದಾರಿ ತಗೊಳ್ಳತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿದ್ದೀರಿ. ಸ್ವಂತ ಬಿಸ್ನೆಸ್, ಸ್ವಂತ ಕಾರ್ಯಗಳಲ್ಲಿದ್ದೀರಿ. ಅದ್ಭುತ ಅನುಕೂಲ. ಧನುಸು ರಾಶಿ. ಅಷ್ಟಮಾಧಿಪತಿ ಚಂದ್ರ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ, ಸೂರ್ಯನ ಸ್ಥಾಯಿ ಭಾಗ್ಯಾಧಿಪತಿಯ ಪ್ರಭಾವದಲ್ಲಿರೋದ್ರಿಂದ ವಿಶೇಷ ಧನಪ್ರಾಪ್ತಿ, ವೃತ್ತಿ ಅನುಕೂಲ. ಆದರೆ ಗರ್ವದಿಂದ ನಡ್ಕೋಬಿಡ್ತೀರಿ. ಮನುಷ್ಯನಿಗೆ ಸ್ವಲ್ಪ ದೇವರು ಕೆಲವ್ರು ಕೊಡ್ತಾನೆ ಒಂದು ಅದೃಷ್ಟದ ಮೂಲಕ ಸ್ಥಾನ, ಗೌರವ, ದುಡ್ಡು. ಬಟ್ ಅದನ್ನ ಸದುಪಯೋಗ ಪಡಿಸಬೇಕು. ನಮ್ಗೇನಾದ್ರೂ ಒಂದು ಕೊಟ್ಟಿದ್ದಾನೆ ಬಲ ಅಂದ್ರೆ ಅದು ನಮಗೋಸ್ಕರ ಅಲ್ಲ, 4 ಜನರನ್ನ ಕಾಪಾಡ್ಲಿಕ್ಕೆ. ನೆನ್ಪಿಟ್ಕೊಳ್ಳಿ. ನಾನು ಚೆನ್ನಾಗಿ, ನನ್ನವ್ರಿಗಲ್ಲ. ನಾಯಕ ಮಾಡೋದು ಭಗವಂತ 4 ಜನರನ್ನ ಕಾಪಾಡಕ್ಕೆ. ತಾನವನ್ ಕಾಪಾಡ್ತಾನಂದ್ರೆ ಅವನ ನಾಯಕನೇ ಅಲ್ಲ. ಹೋಗುದು ಉಪ್ಪು ಖಾರ ಹಾಕಿ ಅವನ ಮಕ್ಕಳು, ಅವನ ಹೆಂಡತಿ, ಅವನ ಸೊಸೆ, ಅವನ ಅಳಿಯ ಇರ್ಬೇಕು. ಅವ್ರಲ್ಲಿ ಅರ್ಹತೆ ಇದ್ರೆ ಕೊಡೋಣ. ಅರ್ಹತೆ ಇಲ್ದವನ್ನೆಲ್ಲ, ಮೂರ್ಖನೆಲ್ಲ ಜೊತೆಲಿ ಇಟ್ಕೊಂಡಿದ್ದಾನೆ ಅಂದ್ರೆ, ಅಂಥವ್ರಿಗೆ ಏನೋ ಮಾಡ್ತಿದ್ದಾನೆ ಅಂದ್ರೆ, ತನ್ನ ಜಾತಿ ಬಾಂಧವರು, ತನ್ನ ಕುಲ ಬಾಂಧವರು, ತನ್ನ ಕುಟುಂಬ ಬಾಂಧವ್ರಿಗೆ ಮಾಡ್ತಿದ್ದಾನೆ ಅಂದ್ರೆ ಸತ್ಯ ಹೇಳ್ತಾನೆ. ಅಂತ ನಾಯಕನನ್ನ ಬೆಳೆಸ್ಬೇಡಿ, ಅವನಿಗೆ ಓಟೆ ಹಾಕ್ಬೇಡಿ, ಪಕ್ಕಕ್ಕೂ ಹೋಗ್ಬೇಡಿ. ಜಾತಿ ಹೆಸರು ಹೇಳ್ಕೊಂಡು ಹತ್ರಕ್ಕೆ ಬರ್ತಾನೆ. ಬರೀ ಜಾತಿ ಬಾಂಧವನ್ನ, ಕುಲ ಬಾಂಧವನ್ನ ಇದೆಲ್ಲ ಮಾಡುವಂಥದ್ದು ಖಂಡಿತ ಅಲ್ಲ. ಹಾಗಾದ್ರೆ ಅರ್ಹತೆ ಇರೋರು ಎಲ್ಲಿಗೆ ಹೋಗ್ಬೇಕು? ರಿಯಲ್ ಟ್ಯಾಲೆಂಟೆಡ್ ಪೀಪಲ್ ಅವ್ರ ಜಾತಿ ನೋಡಿ ಮಣೆ ಹಾಕತಕ್ಕಂಥದ್ದು ಯಾಕೋ ನನಗೆ ಇದು ಸಮ್ಮತವೇ ಅಲ್ಲಪ್ಪ. ರಿಯಲ್ ಅರ್ಹತೆ ಇರೋವನಿಗೆ ರಿಸರ್ವೇಶನ್ ಕೊಡ್ಬೇಕು. ಫಸ್ಟ್ 80% ಟ್ಯಾಲೆಂಟ್ ಇರೋನ್ ಕೊಡ್ಬೇಕು. ಇನ್ 20% ನೋಡೋಣ. ತುಂಬಾ ಕೆಲವೊಂದು ಸಮಾಜದಲ್ಲಿ ಕೆಳಮುಖ, ಏನಾದ್ರೂ ಒಂದು ಅಚಾತುರ್ಯ, ಸಾವುಗಳು, ಅವಘಡಗಳು ಈ ತರದಾದಾಗ ಅಂಥವ್ರಿಗೆ ಏನಾದ್ರೂ ಒಂದು ಕರೆದು ಕೊಡುವಂಥದ್ದು ಪ್ರೋಟೋಕಾಲ್ ಪ್ರಕಾರ. ಅದು ಬಿಟ್ಟು ಎವ್ರಿಥಿಂಗ್ ಶುಡ್ ಬಿ ಟ್ಯಾಲೆಂಟ್ ಅಂತ, ಹಾರ್ಡ್ ವರ್ಕ್, ಡೆಡಿಕೇಶನ್. ಎಸ್, ನಾವು ಕಲಿಯೋಲ್ಲ, ಇವರುಗಳು ಅದನ್ನ ದುರ್ಬಳಕೆ ಮಾಡದೆ ಬಿಡೋಲ್ಲ ಅಷ್ಟೆ. ಮಕರ ರಾಶಿ ಚೆನ್ನಾಗಿದೆ, ಬ್ಯೂಟಿಫುಲ್. ಕನ್ಸಲ್ಟೆಂಟ್, ಗವರ್ಮೆಂಟ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್,
ಅದ್ಭುತವಾದಂತ ಪ್ರಗತಿಯ ದಿನ. ಊರಿಗೆಲ್ಲ ದಾರಿ ತೋರಿಸು, ನಿಮಗೆ ನಿಮ್ಮ ದಾರಿ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಹಾಗೆ ಮಾಡಿಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕುಂಭರಾಶಿ. ಚಂದ್ರ 12 ಮನೆ, ಸೂರ್ಯನ ಸಾರ. ಕೆಲವೊಂದು ಕೆಲಸಗಳು ನಿಧಾನ, ವಿಳಂಬ, ವಿಘ್ನ, ರುದ್ರ ಪಾರಾಯಣ, ರುದ್ರ ನಮಕ, ರುದ್ರ ಚಮಕ, ಸ್ವಲ್ಪ ಕೆಲವೊಂದು ಗಂಡಾಂತರಗಳಿದಾವೆ. ಆರೋಗ್ಯದ ಕಡೆ ಗಮನ ಕೊಡಿ, ಮನೆಯ ಕಡೆ ಗಮನ ಕೊಡಿ. ಯಾವುದೋ ದುಷ್ಟಶಕ್ತಿಗಳು ಕೂಡ ಕೆಲವರು ನಿಮ್ಮ ಹತ್ರ ಬರ್ತಾರೆ. ದೊಡ್ಡ ಕಾರ್ಯ, ದೊಡ್ಡ ಹೆಸರು, ದೊಡ್ಡ ವೆರಿ ಕೇರ್ಫುಲ್. ನೋಡಿ, ಈ ಲೋಕ, ಮೊನ್ನೆ ಸಂಚಿಕೆಯಲ್ಲಿ ಹೇಳ್ತಿದ್ದೆ, ಮಸಾಲೆ ವಡೆನ ನೋಡಿ ಒಂದೇ ರೂಪ ಇರ್ತಾ ಇದ್ರೆ ಮನುಷ್ಯನ ಮನಸ್ಸಿದೆಯಲ್ಲ, ನಾನಾ ಮಸಾಲೆಗಳು. ಕುಂಭಂ ಜಾಗೃತಂ. ನಿಮ್ಮನ್ನ ದುರ್ಬಳಕೆಯೋ, ನಿಮ್ಮನ್ನ ತಪ್ಪಾದ ಲೆಕ್ಕಾಚಾರ, ತಪ್ಪಾದ ದುಡ್ಡು, ಈ ತರದನ್ನು ಮಾಡಿಸ್ತಕ್ಕಂಥದ್ದಾಗುತ್ತದೆ. ಎಚ್ಚರಿಕೆ. ದಾರಿ ತಪ್ಪಿಸ್ಬಿಡುತ್ತೆ, ಹುಷಾರ್. ದೊಡ್ಡವರು ಬಂದು ಸೇರ್ಕೋತಾರೆ. ಇನ್ನು ಮೀನರಾಶಿ. ಚೆನ್ನಾಗಿದೆ, ಲಾಭದಲ್ಲಿ ಚಂದ್ರ. ಸರ್ಕಾರಿ ಮಟ್ಟದ ಕೆಲಸ, ಪ್ರಾಜೆಕ್ಟ್, ಟೆಂಡರ್, ಕಾಂಟ್ರಾಕ್ಟ್, ಇಂತಹ ಒಂದು ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ನೀವೇ ಒಂದು ಸ್ವಂತದ ವ್ಯವಹಾರಗಳು, ವ್ಯಾಪಾರ, ಉದ್ಯೋಗ ನಡೆಸ್ತಿದ್ದೀರಿ. ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.